ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರುಗಳದಾಗಲಿ. ಹತ್ತು ಜೋಡಿ ನೋಡಿ. ಈಗ ಯಂತ್ರ ರೆಡಿಯಾಗಿದೆ. 10 ಜೋಡಿ ಯಂತ್ರ ರೆಡಿಯಾಗಿದೆ. ನಿಮಗೆ ಮುತ್ತು ಇರುತ್ತೆ, ಸಪ್ರೇಟಾಗಿ ಒಂದು ಮುತ್ತು ಕೊಟ್ಟಿರ್ತೀನಿ. ಈ ಮುತ್ತು ಕೊಟ್ಟಿರ್ತೀನಿ. ಇದು ಸ್ಟೋನ್, ರೇಡಿಯಮ್ ಸ್ಟೋನ್ ಅಂದರೆ ರೇಡಿಯಮ್ ಕಲ್ಲು. ರಾತ್ರಿ ಹೊತ್ತು ಇದು ಬೆಳಗುತ್ತೆ 6 ಗಂಟೆ ಆದಮೇಲೆ, ಸಂಜೆ 6 ಗಂಟೆ ಆದಮೇಲೆ. ಡೇ ಟೈಮಲ್ಲಿ ನೋಡಿದ್ರೆ ಏನೋ ಒಂದು ಕಲ್ಲು ಥರ, ಸಾಮಾನ್ಯ ಕಲ್ಲು ಥರ ಕಾಣುತ್ತೆ. ಇದು ಒಂದು 10 ಜೋಡಿ ಯಂತ್ರ. ಏನಂತ್ರ? 10 ಜೋಡಿ ಕೈಗಳು. 10 ಜೋಡಿ ಅಂದರೆ ಜೋಡಿ ಹಸ್ತ ಅಂತ ಇದರಲ್ಲಿ ಇರುತ್ತೆ. ಇದೇನಪ್ಪ ಅಂದರೆ ಸಾಕಷ್ಟು ಮಂದಿಗೆ ಗೊತ್ತಿರುತ್ತೆ ಇದು ಏನು ಅಂತ, ಇನ್ನೊಂದಷ್ಟು ಮಂದಿಗೆ ಗೊತ್ತಿರೋದಿಲ್ಲ. ಇವು ನೋಡಿ, ಕೈಗಳನ್ನು ಎರಡೆರಡು ಕೈ ಇರುತ್ತೆ. ಎಷ್ಟು? ಎರಡೆರಡು ಕೈ ಇರುತ್ತೆ. ನಿಮಗೆ ಚೆನ್ನಾಗಿ ಕಾಣಂಗೆ ನಾನು ತೋರಿಸ್ತೀನಿ. ಎರಡೆರಡು ಕೈ ಇರುತ್ತೆ, ನೀವು ನೋಡ್ಬೋದು. ನೋಡಿ, ನೀಟಾಗಿ ಕಾಣುತ್ತೆ ನಿಮಗೆ. ನೋಡಿ, ಇವಾಗ ಕಾಣುತ್ತೆ. ಗೊತ್ತಾಯ್ತಲ್ಲ? ನೋಡಿದ್ರಲ್ಲ? ಯಾರ ಎತ್ತಿರುತ್ತೆ ಇದು? 10 ಜೋಡಿ ಕೈಗಳು ಆ ಥರ ಇರುತ್ತೆ. ಎರಡೆರಡು ಕೈ ಅಲ್ವಾ? ಇದು ಏತಕ್ಕೆ ಪ್ರಯೋಜನಕ್ಕೆ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಂದಿಗೆ ಗೊತ್ತಿರುತ್ತೆ. ಹಾಗೆ ನಿಮಗೂ ಕೂಡ ಗೊತ್ತಿರ್ಬೋದು. ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ, ನಿಮ್ಗೆ ಉಪಯೋಗ ಆಗುತ್ತೆ. ಮೇಯ್ನ್ ಇದು ಏನಕ್ಕಾಗುತ್ತೆ ಅಂತ ನಾನು ಹೇಳ್ಬಿಡ್ತೀನಿ. ನೋಡಿ, ಇದು 10 ಜೋಡಿ ಬಂದು ಗಿಡದಲ್ಲಿ ಬರುವಂಥದ್ದು. ಭಾರತದಲ್ಲಿ ಮಧ್ಯಪ್ರದೇಶದಲ್ಲಿ, ಹಾಗೆ ನೇಪಾಳ ಇತ್ಯಾದಿ ಕಡೆ ಇದು ಸಿಗುತ್ತೆ. ಕಾಡುಗಳಲ್ಲಿ ಅಲ್ಲಿನ ಗಿರಿಜನರು, ಕಾಡಿನ ಜನರು ಇದನ್ನು, ಗಿಡಗಳನ್ನು ಕಿತ್ತು ಆ ಗಿಡದ ಆ ಬೇರಿನಲ್ಲಿ ಬರ್ತಕ್ಕಂಥ ಈ ಆಕಾರ ಯಾವ ಇರುತ್ತೆ ನೋಡಿ, 10 ಜೋಡಿ, 2 ಜೋಡಿ ಕೈಗಳ ಥರ ಇರುತ್ತೆ. ಗೊತ್ತಾಯ್ತಲ್ಲ? ಈ ಜೋಡಿ ಕೈಗಳ ಥರ ಇರೋದನ್ನು ಏನಕ್ಕೆ ಉಪಯೋಗಿಸ್ತಾರೆ? ಈ ಜೋಡಿ ಕೈಗಳ ಥರ ಇರೋದನ್ನು ಏನಕ್ಕೆ ಉಪಯೋಗಿಸ್ತಾರೆ ಗೊತ್ತಾಯ್ತಲ್ಲ? ನೋಡ್ಬೋದು, ಮೇಲೆ ಕೈಗಳು 2 ಮುಷ್ಟಿ, ಈ ರೀತಿ ಮುಷ್ಟಿ ಮಾಡಿರ್ತೀವಲ್ಲ, ಈ ರೀತಿ ಮುಷ್ಟಿ ಕೈಗಳು ನೋಡಿರ್ಬೋದು ನೀವು. ಈ ರೀತಿ ಮಾಡಿರ್ತೀರಲ್ಲ, ಆ ರೀತಿ ಇರ್ತದೆ ನೋಡಿ, ನೀವು ನೋಡ್ಬೋದು. ಅದೇ ರೀತಿ ಇದಿರೋದು, ಬೇರೆ ಇನ್ನೇನಲ್ಲ. 2 ಕೈಗಳು ಹಿಂಗೆ ನಾವು ಮುಷ್ಟಿ ಮಾಡಿರ್ತೀವಿ, ಹಿಂಗೆ ಮುಷ್ಟಿ ಬಿಗಿ ಹಿಡಿತೀವಲ್ಲ, ಆ ಥರ ಇರ್ತದೆ ಕೈಗಳು. ಓಕೆನಾ? 10 ಜೋಡಿ ಅಂದರೆ 2 ಕೈಗಳು. 2 ಕೈಗಳಂದರೆ ಏನು? ಒಗ್ಗಟ್ಟನ್ನು ಸೂಚಿಸುತ್ತೆ. ಒಗ್ಗಟ್ಟು ಅಂದರೆ ಏನು? ಒಂದಾಗಿರಬೇಕು. ಏನು ಒಂದಾಗಿರಬೇಕು? ಗಂಡ ಹೆಂಡ್ತಿ ಜಗಳ ಆಡ್ತಾರೋ ಬಿಡ್ತಾರೋ ಸಣ್ಣ ಪುಟ್ಟ, ಹಂಗಂತ ಡ್ರೈವರ್ಸ್ ಮಾಡ್ಕೋಬಾರ್ದು. ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಗಂಡ ಹೆಂಡ್ತಿ ದೂರ ಇರಬಾರ್ದು. ಕಿತ್ತಾಡ್ಕೊಳ್ತಾರೆ, ಅದು ಸರ್ವೇ ಸಾಮಾನ್ಯ ಮನೆಗಳಲ್ಲಿ. ಅಣ್ಣ ತಮ್ಮ, ಅಕ್ಕ ತಂಗಿ, ತಮ್ಮ ಅಕ್ಕ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ಇತ್ಯಾದಿ, ಅಪ್ಪ ಅಮ್ಮ, ತಾತ ಅಜ್ಜಿ ಎಲ್ಲರೂ ಕಿತ್ತಾಡ್ಕೊತಾರೆ. ಸ್ನೇಹಿತರು ಕೂಡ ಕಿತ್ತಾಡ್ಕೊತಾರೆ. ವಿಧಾನಸೌಧ ಇರಲಿ, ಅಲ್ಲೆಲ್ಲೋ ಮೇಲೆ ಅಸೆಂಬ್ಲಿ ಇರಲಿ ಅಲ್ವಾ, ರಾಜಕೀಯದವ್ರು ಇರಲಿ, ಇನ್ನೊಬ್ರು ಇರಲಿ, ಮತ್ತೊಬ್ರು ಇರಲಿ, ಸಾಮಾನ್ಯ ಜನರಿರಲಿ, ಫ್ರೆಂಡ್ಸು, ಮಿತ್ರರು, ಸ್ನೇಹಿತರು ಅಂದರೆ ಮಿತ್ರರು, ಕಿತ್ತಾಡ್ಕೊಬಿಟ್ಟು ದೂರ ಆಗಿಬಿಟ್ರೆ ಏನಪ್ಪ ಆಗುತ್ತೆ? ಕಿತ್ತಾಡ್ಕೊಬಿಟ್ಟು ದೂರ ಆಗಿಬಿಟ್ರೆ ಏನಪ್ಪ ಆಗುತ್ತೆ? ಮನಸ್ಸಿಗೆ ಬೇಜಾರಾಗುತ್ತೆ. ತುಂಬ ಫೀಲ್ ಆಗುತ್ತೆ, ಬೇಜಾರಾಗುತ್ತೆ ಅಲ್ವಾ? ನೋವಾಗುತ್ತೆ, ತಡ್ಕೊಳಕ್ಕಾಗಲ್ಲ. ಯಾವಾಗಲೂ ಜೊತೆಲಿರ್ತಾರೆ ಫ್ರೆಂಡ್ಸು, ಅಥವಾ ಹೆಂಡ್ತಿ ಗಂಡ, ಅಥವಾ ಬೇಕಾದವರು. ಬೇಕಾದವರು ನಮ್ಮ ಜೊತೆ ಇದ್ದು ಬಿಟ್ಟು ಹೋಗ್ಬಿಟ್ರೆ ಏನಾಗ್ತದೆ? ಮನಸ್ಸಿಗೆ ತುಂಬ ನೋವಾಗುತ್ತೆ ಅಲ್ವಾ? ಆಗಲೂ ರಾತ್ರಿ ನಿದ್ದೆ ಬರಲ್ಲ, ಅವ್ರದ್ದೇ ನೆನಪು ಅಲ್ವಾ? ಈ ರೀತಿ ಎಲ್ಲ ಆಗ್ತಾಯಿರುತ್ತೆ. ಎಷ್ಟೋ ಜನ ಪ್ರೀತಿಸ್ಬಿಟ್ಟು ಒಬ್ರನ್ನೊಬ್ರು, ಹುಡುಗರು ಅಥವಾ ಮದುವೆ ಆಗಿರೋರೇ ಒಬ್ರಿಗೊಬ್ರು ಪ್ರೀತಿಸ್ತಾರೆ ಬಿಡಿ, ಅದು ಬೇರೆ ವಿಚಾರ. ಪ್ರೀತಿಗೇನ್ರಿ, ಮುದುಕರಾಗಲಿ, ಸಾಧುಗಳಾಗಲಿ, ಸನ್ಯಾಸಿಗಳಾಗಲಿ, ಯಾರಾದರೂ ಆಗಲಿ, ದೇವತೆಗಳಾಗಲಿ, ದೈತ್ಯರಾಗಲಿ,
ಪ್ರೀತಿಗೇನ್ರಿ, ಪ್ರೇಮಕ್ಕೇನ್ರಿ, ಎಲ್ಲರೂ ಪ್ರೇಮಿಸ್ತಾರೆ, ಮದುವೆ ಆಗ್ತಾರೆ, ಕೆಲವರು ಆಗಲ್ಲ, ಬಿಟ್ಟು ಹೋಗ್ತಾರೆ. ಕತೆಗಳು ಅಲ್ಲಲ್ಲಿಗೆ ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆದರೆ ತುಂಬ ಫೀಲ್ ಆಗುತ್ತೆ, ನೋವಾಗುತ್ತೆ. ನೋವು ಅನ್ನೋದು ಕಾಡುತ್ತೆ ಅಲ್ವಾ. ಅದಕ್ಕೆ ಪರಿಹಾರ ಏನು? ದೂರ ಆಗಬಾರ್ದು, ಕಿತ್ತೋಗಬಾರ್ದು. ಒಂದು ವೇಳೆ ಕಿತ್ತೋದ್ರೂ ಒಂದಾಗಬೇಕು, ದೂರ ಆದರೂ ಒಂದಾಗಬೇಕು, ಬ್ರೇಕಪ್ ಆದರೂ ಒಂದಾಗಬೇಕು, ಮತ್ತೆ ಸರಿ ಹೋಗಬೇಕು, ತಿಳಿ ಆಗಬೇಕು ಪರಿಸ್ಥಿತಿ, ಕಷ್ಟ ನಿವಾರಣೆ ಆಗಿ, ಸಮಸ್ಯೆ ನಿವಾರಣೆ ಆಗಿ, ಗೊಂದಲದಿಂದ ಬಿಡುಗಡೆ ಆಗಬೇಕು. ಅದಕ್ಕೆ ಹಾತ ಜೋಡಿ ಮಹಾತ್ಮರು ಮಹಾಮಾತೆಯರು ಹಿಂದಿನ ಕಾಲದಲ್ಲಿ ಕಂಡುಹಿಡಿದ್ರು. ಇದು ಗಿಡಮೂಲಿಕೆ, ಗಿಡದ ಬೇರು. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಗಿಡ ನಾನು ಸ್ಕ್ರೀನ್ ಮೇಲೆ ಹಿಂದ್ಗಡೆ ನೋಡ್ಬೋದು. ಗಿಡ ಅದರ ಬೇರು ನೋಡ್ಬೋದು. ಇದು ಮುರಿದಿರ್ತಾರೆ ನೋಡಿ, ಕೆಳಗಡೆ ಮುರಿದಿರ್ತಾರೆ. ಮುರಿದು ಬಿಟ್ಟಿರೋದು ಕಾಣಿಸ್ತದೆ ನಿಮಗೆ, ಮುರಿದಿರೋದು ಕಾಣಿಸುತ್ತೆ. ಅದ್ರ ತೊಗಟೆ ಎಲ್ಲ ಇರುತ್ತೆ, ಗಿಡದ ತೊಗಟೆ ಎಲ್ಲ. ಆಮೇಲೆ ನೋಡಿ, ಇದು ಮುಂದ್ಗಡೆ ಬರುತ್ತೆ ನೋಡಿ, ಮುಂದೆ ಇರುತ್ತೆ ನೋಡಿ, ತೋರಿಸ್ತೀನಿ ಮುಂದೆ. ಹಿಂಗಿದೆ ಆತ್ ಜೋಡಿ, 2 ಕೈ. ಗೊತ್ತಾಯ್ತಲ್ಲ. ಇದು ಹೊಂದಾಣಿಕೆಗೆ ಅಂದರೆ ಪರಸ್ಪರ ಪ್ರೀತಿ ಪ್ರೇಮ ಮಾಡಿದವರು ಹೊಂದ್ಕೊಳ್ಳೋಕ್ಕೆ. ಅದಕ್ಕೆ 2 ಜೋಡಿ. ಆತ್ ಜೋಡಿ ಅಂದರೆ 2 ನೋಡಿ. ಈ ಥರ ಬರುತ್ತೆ ಬೇರೆ. ಈ ಥರ ಬೇರೆ ಬಂದಿದೆ ಅಂದರೆ ಎಷ್ಟು ಅದ್ಭುತ ಅಲ್ಲೇನ್ರಿ. ನೋಡಿ, ಇದು ಮುರಿದಿರೋದು, ಇದು ಕೆಳಗಡೆ ಇವಾಗ ಕಾಣಿಸುತ್ತಲ್ಲ, ಇದು ಮುರಿದಿರೋದು. ಇದು ಬೇರು ಈ ಕಡೆ ಬಂದಿರೋದು. ಗೊತ್ತಾಯ್ತಲ್ಲ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅದ್ರ ಗಿಡ ಬೇರು ಎಲ್ಲ ಇರುತ್ತೆ. ಇದನ್ನು ತಗೊಂಡು ಏನು ಮಾಡೋದು? ಇದಕ್ಕೆ ನಾವು ಮಂತ್ರ ದೀಕ್ಷೆ ಮಾಡ್ತೀವಿ. ಏನು ಮಾಡ್ತೀವಿ? ಮಂತ್ರ ದೀಕ್ಷೆ ಮಾಡ್ತೀವಿ. ಬೇರೆಯವರು ಇದನ್ನು ಕೊಡ್ತಾರೆ ನಿಮಗೆ, ತಗೊಂಡೋಗಿ ಇಟ್ಕೊಳ್ಳಿ ಮಾಡಿ ಅಂತ. ಓಕೆ, ಅದರಿಂದ ಇಷ್ಟು ಪರ್ಸೆಂಟೇಜ್ ಅಂತ ನಿಮ್ಗೆ ಒಳ್ಳೇದಾಗುತ್ತೆ, ಎಲ್ಲರಿಗೂ ಆಗುತ್ತೆ. ಬೇರೆಯವರು ಎಲ್ಲ ಮಾರಾಟ ಮಾಡ್ತಾರೆ. ಆದರೆ ನೀವು ತಗೊಳ್ಳೋವಾಗ ಒರಿಜಿನಲ್ ಇರಬೇಕು. ಒರಿಜಿನಲ್ ಅಂದರೆ ಏನು? ನ್ಯಾಚುರಲ್ಲಾಗಿ ಗಿಡಮೂಲಿಕೆ ಇರಬೇಕು, ಗಿಡದಿಂದ ಬಂದಿರೋದೇ ಇರಬೇಕು. ಅದೇ ಕೆಲವರು ಪ್ಲಾಸ್ಟಿಕ್ ಮಾರ್ಬೋದು, ಬಂಗಾರದ ಮಾರ್ಬೋದು, ಬೆಳ್ಳಿದು ಮಾರ್ಬೋದು, ಇಲ್ಲ ವಜ್ರ ವೈಡೂರ್ಯ ಸ್ಫಟಿಕದೆಲ್ಲ ಮಾರ್ತಾರೆ, ಇಲ್ಲ ಅನ್ನಲ್ಲ. ಆದರೆ ಇದು ಗಿಡದಿಂದ ಬಂದಿರೋದು ಸಪ್ರೇಟ್ ಗಿಡ ಇದು. ಆ ಗಿಡದ ಹೆಸರೇ ಆತ್ ಜೋಡಿ ಗಿಡ. ಅರ್ಥ ಆಯ್ತಾ? ಆತ್ ಜೋಡಿ ಹಸ್ತ, ಜೋಡಿ ಕೈಗಳ ಗಿಡ ಇದು. ಅದರಿಂದನೇ ಕಿತ್ತಿರ್ತಕ್ಕಂಥ ಗಿಡಮೂಲಿಕೆ ಒರಿಜಿನಲ್ ಇರುತ್ತೆ. ಇದನ್ನು ಮಂತ್ರ ದೀಕ್ಷೆ ಮಾಡ್ತೀವಿ ನಾವು. ಯಾರು ಗುರುಗಳಾದಂಥವ್ರು ಅವ್ರವ್ರು ಮಾಡ್ತಾರೆ, ಕೊಡ್ತಾರೆ ಬಿಡಿ. ಇದು ಕೊಟ್ಬಿಟ್ಟು ಏನು ಮಾಡ್ತಾರೆ ನಿಮಗೆ? 1 ಲವಂಗ, 1 ಏಲಕ್ಕಿ, ಒಂದಷ್ಟು ಕರ್ಪೂರ. ಏನೇನು ಹೇಳಿದ್ನಿ? ಲವಂಗ, ಕರ್ಪೂರ ಒಂದಾದರೂ ಇಟ್ಕೊಳ್ಳಿ, 2 ಆದರೂ ಇಟ್ಕೊಳ್ಳಿ. ಲವಂಗ ನಿಮ್ಮಿಷ್ಟ. ಕರ್ಪೂರನೂ 1 ಆದರೂ ಇಟ್ಕೊಳ್ಳಿ, 2 ಪೀಸ್ ಆದರೂ 3 ಪೀಸ್ ಆದರೂ ಇಟ್ಕೊಳ್ಳಿ. ಏಲಕ್ಕಿ ಇವೆಲ್ಲ ಯಾಕೆ ಇಟ್ಕೋಬೇಕಂದ್ರೆ ಇದೊಂಥರ ಸ್ಮೆಲ್ ಬರುತ್ತೆ. ಭೌತಿಕವಾಗಿ ನ್ಯಾಚುರಲ್ಲಾಗಿ ಸ್ಮೆಲ್ ಇರುತ್ತೆ. ಇದು ವಶೀಕರಣ ಸ್ಮೆಲ್. ಈ ಸ್ಮೆಲ್ಲು ಹಂಗೆ ನೋಡಿದ್ರೆ ಭಾಳ ವಿಚಿತ್ರವಾಗಿರುತ್ತೆ. ಹಂಗೆ ನೋಡಿದ್ರೆ ಒಂಥರ ವಿಚಿತ್ರ. ಇದ್ರ ಜೊತೆಗೆ ಕರ್ಪೂರ, ಏಲಕ್ಕಿ, ಲವಂಗ ಹಾಕಬೇಕು. ಇದು ಕೆಡಬಾರ್ದು ಅಂತ. ಇದು ಕೆಡಲೂಬಾರ್ದು. ಮತ್ತು ಸ್ಮೆಲ್ ಬೇರೆ ಥರ ಸ್ಮೆಲ್ಲು ಕನ್ವರ್ಟ್ ಆಗುತ್ತೆ. ಒಂಥರ ಮಿಕ್ಸೆಡ್ ಒಂದು ಫಾರ್ಮುಲಾ ರೆಡಿ ಆಗುತ್ತೆ, ಒಂದು ಫಾರ್ಮುಲಾ. ಈ ಸ್ಮೆಲ್ಗೆ ಆ 3 ಸ್ಮೆಲ್ಲು ಸೇರಿದರೆ, ಯಾವ್ಯಾವುದು? ಲವಂಗ, ಕರ್ಪೂರ, ಏಲಕ್ಕಿ, ಆ 3 ಸ್ಮೆಲ್ ಸೇರಿದ್ರೆ ಒಂದು ಹೊಸ ಚೈತನ್ಯ ರೆಡಿ ಆಗ್ತದೆ, ಒಂದು ಫಾರ್ಮುಲಾ ರೆಡಿ ಆಗುತ್ತೆ. ಫಾರ್ಮುಲಾ ಅಂದರೆ ಏನಪ್ಪ ಅಂದರೆ ಒಂದು ಹೊಸ ಶಕ್ತಿ ಬರುತ್ತೆ ಇದಕ್ಕೆ. ಫಿಸಿಕಲ್ಲಾಗಿ, ಭೌತಿಕವಾಗಿ, ಜಡ ರೂಪದಲ್ಲಿ, ನ್ಯಾಚುರಲಾಗಿ ಒಂದು ಶಕ್ತಿ ಬರುತ್ತೆ. ಬರೀ ಇದು ಒಂದೇ ಕೊಬಿಟ್ರೆ ಏನನ್ನ ಕೆಲಸ ಆಗುತ್ತಾ ಅಂತ ಕೇಳ್ಬೋದು. ಹಂಗಲ್ಲ, ಆ 3 ಸೇರಬೇಕು. ಯಾವ್ಯಾವುದು? ಕರ್ಪೂರ, ಲವಂಗ, ಏಲಕ್ಕಿ, ಇಷ್ಟು ಸೇರಬೇಕು. ಆ ಸ್ಮೆಲ್ಗಳು ಸೇರಿದಾಗ ಇದರಲ್ಲಿರೋ ಸ್ಮೆಲ್ಲು ಅದು ಕನ್ವರ್ಟ್ ಆಗಿ ಬೇರೆ ಥರ ಆಗಿಬಿಡ್ತದೆ. ಅದು ಯಾರಾದರೂ ಉಸಿರಾಡಿದ್ರೆ, ಅಕ್ಕಪಕ್ಕ ಇರೋರು ಉಸಿರಾಡಿದ್ರೆ ಆ ಸ್ಮೆಲ್ಲನ್ನು, ಯಾವುದು? ಏಲಕ್ಕಿ, ಕರ್ಪೂರ, ಆಮೇಲೆ ಲವಂಗ, ಇದು ಜೋಡಿ ಹಾತ್ ಜೋಡಿದು ಸ್ಮೆಲ್ ಸೇರಿಬಿಟ್ರೆ ಅದೊಂದು ಫಾರ್ಮುಲಾ ಆಗುತ್ತೆ. ಆವಾಗ ಬೇರೆಯವರು ಅದನ್ನು ಉಸಿರಾಡ್ಬಿಟ್ರೆ ಇವರು ವಶ ಆಗ್ತಾರೆ ಅನ್ನೋದು ಇದು ಸಿದ್ಧಾಂತ. ಇದು ಫಿಸಿಕಲ್ಲಾಗಿ ಹೇಳಿದ್ದು. ಇನ್ನು ಮಾಂತ್ರಿಕವಾಗಿ ಯಂತ್ರತಂತ್ರ ಮಂತ್ರ ಪ್ರಕಾರ ಹೇಳಿದ್ರೆ ಇದಕ್ಕೊಂದು ಕತೆ ಇದೆ. ಜೋಡಿ ಹಾತಿಗೆ ಕತೆ ಇದೆ. ಅದೊಂದು ಸೀಕ್ರೆಟ್ ಇರುತ್ತೆ. ಆದರೂ ನಾನು ದೊಡ್ಡದಾಗಿ ಹೇಳ್ತೀನಿ ನಿಮಗೆ, ಯಾರಿಗೂ ಹೇಳ್ಕೊಳ್ಳೋಂಗಿಲ್ಲ. ಆದರೂ ವೀಡಿಯೋನಲ್ಲಿ ನಾನು ನಿಮಗೋಸ್ಕರ ನಾನು ಅದನ್ನು ರಿಲೀಸ್ ಮಾಡ್ತೀನಿ. ಈಗ ಒಂದು ಹಿಸ್ಟ್ರಿ ನೋಡಿರಿ. ಹಾತ್ ಜೋಡಿ ಈ ರೀತಿ ಯಾಕೆ ಬೇರು ಬರುತ್ತೆ ಗಿಡದಲ್ಲಿ ಅಂದರೆ, ಸುಮ್ಮನೆ ಬೇರು ಬರಲ್ಲ. ಇದು ನೆನ್ಪಿಟ್ಕೊಳ್ಳಿ. ಜೋಡಿ ಸರ್ಪಗಳು, 2 ಜೋಡಿ ಸರ್ಪಗಳು, ನಾಗದೇವತೆಗಳು ಒಂದಾಗ್ತವೆ. ನೀವು ನೋಡಿರ್ಬೋದು. 2 ಜೋಡಿ ಸರ್ಪಗಳು ಒಂದಾಗ್ತವೆ ಅಂದರೆ ಸೇರ್ತವೆ. ಅವು ಸೇರಿದ್ದ ಜಾಗದಲ್ಲಿ ಈ ಗಿಡಗಳಿರುತ್ತೆ. ಆಗ ಅವುಗಳಿಂದ ಬರ್ತಕ್ಕಂಥ ರಜಸ್ಸು ಅಲ್ಲಿ ಬೀಳುತ್ತೆ, ಅವುಗಳ ಬೆವರು ಅಲ್ಲಿ ಬೀಳುತ್ತೆ,
ಅವುಗಳ ಸ್ಪರ್ಶ ಅಲ್ಲಾಗುತ್ತೆ. ಆಗ ಗಿಡದಲ್ಲಿ ಈ ಬೇರು ಬರುತ್ತೆ. ಅದಂತೂ ಬಂದು ನಿಮಗೆ ಸಿಕ್ಕಿದ್ರೆ ಈ ಬೇರು ನೀವು ಅಂದುಕೊಂಡಿದ್ದಾಗುತ್ತೆ. ನಿಮ್ಮ ದಾರಿದ್ರ್ಯ ಕಳೆಯುತ್ತೆ, ಐಶ್ವರ್ಯ ಲಭಿಸುತ್ತೆ, ಶತ್ರುಗಳ ನಾಶ ಆಗ್ತಾರೆ. ಜೀವನದಲ್ಲಿ ಯಾವತ್ತೂ ನೀವು ದರಿದ್ರರಾಗೋದಿಲ್ಲ, ಕಷ್ಟಗಳು ಬರೋದಿಲ್ಲ. ಬಂದರೂ ದಾರಿದ್ರ್ಯ ಬಂದರು, ಕಷ್ಟಗಳು ಬಂದರು, ಶತ್ರುಗಳು ಬಂದರು, ಹಂಗೆ ಮಾಯ ಆಗಿ ಹೋಗ್ತವೆ ಅನ್ನೋದು ಒಂದು ಗುರುಗಳು ಮಹಾಮಾತೆಯರು ಹೇಳಿರ್ತಕ್ಕಂಥ ಮಾತು. ಅವ್ರ ಮಾತು ಮೇಲೆ ನಮಗೆ ನಂಬಿಕೆ ಇರಬೇಕು. ನಾಗದೇವತೆಗಳೆರಡು ಜೋಡಿ ಸರ್ಪಗಳು ಸೇರಿದಂಥ ಅವುಗಳ ಸ್ಪರ್ಶ ಆದಂಥ ಗಿಡಗಳಿಂದ ಬಂದಂಥ ಈ ನಾಗ ಏನು ಜೋಡಿ ಆತಗಳಿದ್ದಾವೆ, ನೋಡೋಕ್ಕೂ ನಾಗದೇವತೆಗಳ ಥರನೇ ಇದೆ ಅಲ್ವಾ? ಎರಡು ಜೋಡಿ ಸರ್ಪಗಳ ಥರನೇ ಇದೆ ಅಲ್ವಾ? ಭಾಳ ಉತ್ತಮ ಆಗಿರುತ್ತೆ ಅನ್ನೋದು ಸೀಕ್ರೆಟ್. ಅರ್ಥ ಆಯ್ತಾ? ಇದಿಟ್ಕೊಂಡ್ರೆ ನೀವು ನಾಗರಕಟ್ಟೆ, ಅಶ್ವತ್ಥಕಟ್ಟೆ ಇದೆಲ್ಲ ನೀವು ಪೂಜೆ ಮಾಡ್ತೀರಾ. ಯಾರು ನೀವು ಮಾಡಲ್ವಾ? ನಾಗರಕಟ್ಟೆ, ಅಶ್ವತ್ಥಕಟ್ಟೆ ಎಲ್ಲ ಪೂಜೆ ಮಾಡಲ್ವಾ? ಏತಕ್ಕೆ? ಗಂಡ ಹೆಂಡತಿ ಚೆನ್ನಾಗಿರಬೇಕು, ಸಂತಾನ ಅಭಿವೃದ್ಧಿ ಆಗಬೇಕು, ನಾಗದೋಷ ನಿವಾರಣೆ ಆಗಬೇಕು, ಐಶ್ವರ್ಯ ಲಭಿಸ್ಬೇಕು, ಶತ್ರುಗಳು ನಾಶ ಆಗಬೇಕು, ಮನೆ ಅಭಿವೃದ್ಧಿ ಆಗಬೇಕು, ಮಕ್ಕಳ ಅಭಿವೃದ್ಧಿ ಆಗಬೇಕು, ವಂಶ ಅಭಿವೃದ್ಧಿ ಆಗಬೇಕು ಅಂತ ನೀವು ಅಶ್ವತ್ಥಕಟ್ಟೆ, ನಾಗರಕಟ್ಟೆ ಎಲ್ಲ ಸುತ್ತೀರ ಅಲ್ವಾ? ಏತಕ್ಕೆ? ನಾಗದೇವತೆಗಳ ಆಶೀರ್ವಾದ. ಅದೇ ಜೋಡಿ ಆಯ್ತು, ಅವುಗಳಿಂದ ತಯಾರಾದಂಥದ್ದು ಸಂತಾನ ಅಭಿವೃದ್ಧಿಗೆ, ಮಕ್ಕಳಿಲ್ದವ್ರಿಗೆ, ನಾಗದೋಷ ಇರೋರಿಗೆ ಈ ಜೋಡಿ ಆಯ್ತು. ಅವುಗಳಿಂದ ಸ್ಪರ್ಶ ಆಗಿ ಬಂದಂಥ ಗಿಡದಿಂದ ಬಂದಂಥ ಇದು ಅವುಗಳ ರಜಸ್ಸು, ಬೇವರು ಎಲ್ಲ ಒಟ್ಟಿಗೆ. ಇವುಗಳನ್ನು ನೀವು ಮನೆಯಲ್ಲಿ ಇಟ್ಕೊಬಿಟ್ರೆ ಅಥವಾ ಜೊತೆಯಲ್ಲಿ ಪರ್ಸಲ್ಲಿ ಇಟ್ಕೊಂಡ್ರೆ, ಜೋಬಲ್ಲಿ ಇಟ್ಕೊಂಡ್ರೆ ನಿಮಗೆ ಬೇಕಾದ ಸಿಗುತ್ತೆ. ನೀವು ಯಾರನ್ನ ಫ್ರೆಂಡ್ಸ್ನ ಕಳ್ಕೊಂಡಿರ್ತೀರಿ, ಸ್ನೇಹಿತರನ್ನ ಕಳ್ಕೊಂಡಿರ್ತೀರಿ, ಬಂಧುಗಳನ್ನು ಕಳ್ಕೊಂಡಿರ್ತೀರಿ, ಮುಂದೆ ಒಂದಾಗ್ತೀರಿ. ಹೆಂಡತಿ ಗಂಡ ದೂರ ಆಗಿರ್ತೀರಿ, ಒಂದಾಗ್ತೀರಿ. ಈ ರೀತಿ ಒಂದು ಮಹಾಮಾತೆಯರು, ಮಹಾನುಭಾವರು ನಮಗೆ ಆಕೆ ಕೊಟ್ಟಕ್ಕಂಥ ಒಂದು ತಂತ್ರಶಾಸ್ತ್ರದಲ್ಲಿ ಒಂದು ಹೇಳಿರ್ತಕ್ಕಂಥ ಒಂದು ಸಿದ್ಧಾಂತ ಇದು. ದೊಡ್ಡವರು ಆಕೆ ಕೊಟ್ಟ ಒಂದು ಮಾರ್ಗ ಇದು. ಎಲ್ಲೆಲ್ಲಿದೆ ಏನಿದೆ ನಮ್ಗೆ ಗೊತ್ತಿಲ್ಲ, ಏನೇನಿದೆ ಗೊತ್ತಿಲ್ಲ ಅಲ್ವಾ? ರಹಸ್ಯಗಳು ಯಾವ್ಯಾವ ಗ್ರಂಥದಲ್ಲಿ ಏನಿದೆ ನಮ್ಗೆ ಗೊತ್ತಿದೆಯಾ? ಎಲ್ಲ ಓದೋಕ್ಕಾಗುತ್ತಾ? ನಾವು ಆಗಲ್ಲ. ಆದರೆ ದೊಡ್ಡವ್ರು ಹೇಳ್ತಾರೆ, ಅದನ್ನು ಫಾಲೋ ಮಾಡಬೇಕು. ಅದು ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ಯಂತ್ರ, ತಂತ್ರ, ಮಂತ್ರ, ಸಿದ್ಧಿಗಳೆಲ್ಲ ಇರುತ್ತೆ, ಶಕ್ತಿಗಳಿರುತ್ತೆ. ಇದು ಜೋಡಿ ಆಯ್ತು, ನ್ಯಾಚುರಲ್ ಗಿಡ. ಸ್ಕ್ರೀನ್ ಮೇಲೆ ನೋಡ್ತೀರಾ ಗಿಡನ, ಗೊತ್ತಲ್ಲ? ಇದಕ್ಕೆ ಮಂತ್ರಸಿದ್ಧಿ ನಾನು ಮಾಡಿ ಬೇರೆಯವರಿಗೆ ಕಳಿಸ್ತಕ್ಕಂಥದ್ದು. ಹಾಗೆ ಕಳಿಸಲ್ಲ, ಮಂತ್ರಸಿದ್ಧಿ ಮಾಡಿ. ಇದಕ್ಕೆ ಮಂತ್ರಸಿದ್ಧಿ ಮಾಡೋದು ಈಗಾಗಲೇ ನಾನು ಸಾಕಷ್ಟು ಬಾರಿ ನಿಮಗೆಲ್ಲ ಹೇಳಿದ್ದೀನಿ, ಮಾಡಿಕೊಟ್ಟಿದ್ದೀನಿ ಬೇರೆ. ಈಗ ಮುತ್ತುಗಳು, ಇದ್ರ ಜೊತೆಗೆ ಮುತ್ತುಗಳು ಹಾಕಿದರೆ ಒಳ್ಳೆಯದು. ಏನು ಮುತ್ತುಗಳು? ನಾನು ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದ್ದೀನಿ, ಇದಕ್ಕೆ ಹಿಂದೆ ಒಂದು ಮಾಡಿದ್ದೀನಿ, ನೋಡಿರ್ಬೋದು ನೀವು. ಇದು ನೋಡೋಕ್ಕೆ ಹೀಗಿರುತ್ತೆ, ಕಲ್ಲಲ್ವಾ? ಒಂದು ಕಲ್ಲು ಅಲ್ವಾ? ನೋಡಿ, ಕಲ್ಲಲ್ವಾ? ಈ ಕಲ್ಲುಗಳು ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಇದಕ್ಕೆ ಒಂದೊಂದು ಕಲ್ಲು ನೋಡಿ ಇರುತ್ತಿಲ್ಲ ಅಲ್ವಾ? ಇಲ್ಲಿ ಎರಡು ಜೋಡಿ ಆಗ್ತಿರುತ್ತೆ. ಇವೆರಡಿಗೂ ಮಧ್ಯದಲ್ಲಿ ಒಂದು ಕಲ್ಲು ನೀವು ಇಟ್ಬಿಡೋದು ಅಷ್ಟೇ, ಕಟ್ಬಿಡೋದು ಅಥವಾ ಅಂಟಿಸ್ಬಿಡೋದು, ಏನೋ ಒಂದು ಮಾಡಬೇಕು. ನೀವು ಏನೋ ಒಂದು ಮಾಡಬೇಕು ಈ ರೀತಿ, ಗೊತ್ತಾಯ್ತಾ? ಅಥವಾ ಈ ಥರ ಹೆಂಗಿಟ್ರೆ ಸರಿ. ಇದು ರಾತ್ರಿ ಹೆಂಗಿರುತ್ತೆ ಗೊತ್ತಾ? ಪಳ ಅಂತ ಹೊಳಿತಾ ಇರುತ್ತೆ. ಹೆಂಗಿರುತ್ತೆ ನೀವು ಇದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಯಾವುದು ಈ ಮುತ್ತದು, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಈ ಮುತ್ತದು. ಈ ರೀತಿ ಅದಕ್ಕೊಂದು ಈ ರೀತಿ ಇಟ್ಕೊಬೋದು ನೀವು, ಗೊತ್ತಾಯ್ತಲ್ಲ? ಈ ರೀತಿ ಕೂಡ ಇಟ್ಕೋಬೋದು, ನೆನ್ಪಿಟ್ಕೊಳ್ಳೋ. ಈ ರೀತಿ ಕೂಡ ನೀವು ಇಟ್ಕೋಬೋದು, ಗೊತ್ತಾಯ್ತಲ್ಲ? ಇದು ರಾತ್ರಿ ಹೊತ್ತು ಹೊಳೆಯುತ್ತೆ ಪಳಪಳ ಅಂತ. ಇದು ಒಂದು ತೊಗೊಂಡ್ರೆ ಬೆಸ್ಟು, ಗೊತ್ತಾಯ್ತಲ್ಲ? ಇದನ್ನು ಉಂಗುರಲ್ಲಿ ಹಾಕ್ಕೋಬೋದು, ಲಾಕೆಟಲ್ಲಿ ಹಾಕೋಬೋದು. ಲಾಸ್ಟ್ ಟೈಮ್ ನಾನು ವೀಡಿಯೋ ಒಂದು ಮಾಡಿ ಹಾಕಿದ್ದೀನಿ. ಜೋಡಿ ಆತ ಮಾತ್ರ ಪರ್ಸಲ್ಲಿ ಇಟ್ಕೋಬೋದು, ಬ್ಯಾಗಲ್ಲಿ ಇಟ್ಕೋಬೋದು, ದೇವ್ರ ಮನೇಲಿ ಇಟ್ಕೋಬೋದು, ಪೂಜಿಸ್ಬೋದು, ಗೊತ್ತಾಯ್ತಲ್ಲ? ಇದಕ್ಕಿನ್ನೂ ಕೇವಲ ಲವಂಗ, ಕರ್ಪೂರ, ಏಲಕ್ಕಿ ಅಷ್ಟೇ ಅಲ್ಲ. ನಾನು ಸಾಕಷ್ಟು ಗಿಡಮೂಲಿಕೆಗಳು, 100ಕ್ಕೆ ಹೆಚ್ಚು ಗಿಡಮೂಲಿಕೆಗಳು ಪೌಡರು, ದಶಾಂಗ ಪೌಡ್ರು, ನಾಗಸಿಂಧೂರ, ಗೋರಜನ ಅರ್ಕಜ ಇತ್ಯಾದಿಗಳಲ್ಲೆಲ್ಲ ಕೊಟ್ಟು ಒಂದು ಯಂತ್ರ ಮಾಡಿ, ಸಪ್ರೇಟಾಗಿ ಒಂದು ಯಂತ್ರ ತಯಾರು ಮಾಡಿ, ಇದಕ್ಕೆ ಬೀಜಾಕ್ಷರ ಮಂತ್ರ ಸಮೇತ ಒಂದು ಯಂತ್ರ ಬರೆದು ಇದಕ್ಕೆ ಅಟ್ಯಾಚ್ ಮಾಡಿ ನಾನು ಕೊಡ್ತೀನಿ, ಗೊತ್ತಾಯ್ತಲ್ಲ? ಅಟ್ಯಾಚ್ ಮಾಡಿ ಮಂತ್ರ ದೀಕ್ಷೆ ಮಾಡಿ ಅವುಗಳಿಗೆ ಕೊಡ್ತೀನಿ. ನೀವು ತೊಗೋಬೋದು, ಎಲ್ಲ ತೊಗೊಂಡು ಇದನ್ನು ಯೂಸ್ ಮಾಡ್ಕೋಬೋದು, ಗೊತ್ತಾಯ್ತಲ್ಲ? ಈ ಯಂತ್ರನ ಹೇಗೆ ತಯಾರು ಮಾಡೋದು ಇದನ್ನು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಜೋಡಿ ಎತ್ತು ಯಂತ್ರ ತಯಾರು ಮಾಡೋದು ಹೇಗಂತ ಈಗ ನೋಡೋಣ. ಯಂತ್ರ ಮಾಡೋದು ಹೆಂಗಂತ, ಓಕೆನಾ? ಯಂತ್ರ ಮಾಡಿ ನೋಡ್ತೀನಿ. ಈ ಉಪಯೋಗಗಳು ಹೇಳ್ಬಿಟ್ಟಿದ್ದೀನಿ. ಯಂತ್ರ ಮಾಡಿ ತಯಾರು ಮಾಡಿ ತೋರಿಸ್ಬಿಡ್ತೀನಿ. ಯಂತ್ರ ಮಾಡೋದು ಹೆಂಗೆ ಅಂತ ನೋಡ್ಕೊಬಿಡಿ ಲಾಸ್ಟ್ವರೆಗೂ.
ಆಮೇಲೆ ನೀವೇ ಮಾಡ್ಕೋಬೋದು. ಗುರುಗಳಾದಂಥವರು ದೇವಸ್ಥಾನ, ಮಠಗಳು, ಗುರುಗಳು, ಈ ಯಂತ್ರ ತಯಾರು ಮಾಡೋ ಗುರುಗಳು ಯಾರ್ಯಾರು ಇದ್ದೀರಿ ನೀವೆಲ್ಲ ಗುರುಗಳಾಗಿದ್ದರೆ ಇದನ್ನು ಮಾಡಿರಿ, ಭಕ್ತರು ಕೊಡಿರಿ. ಇಲ್ಲ ನೀವು ಗುರುಗಳ ಹತ್ರ ಮಾಡಿಸ್ಕೊಳ್ಳಿ, ತಗೊಳ್ಳಿ, ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಗೊತ್ತಾಯ್ತಲ್ಲ? ಇಷ್ಟು ಹೇಳ್ತಾ ನಾನೀಗ ಯಂತ್ರ ನಿಮಗೆ ಹೇಗೆ ಮಾಡೋದು ತೋರಿಸ್ಬಿಡ್ತೀನಿ. ಓಕೆನಾ ವೀಕ್ಷಕರೇ, ಗುರುಮಕ್ಕಳೇ, ಅಭಿಮಾನಿಗಳೇ, ಮಿತ್ರರೇ, ಗೆಳೆಯರೇ, ಒಟ್ಟಿನಲ್ಲಿ ನಿಮ್ಗೆ ಯಾವಾಗಲೂ ಒಳ್ಳೆಯದಾಗಲಿ. ಇವತ್ತು ನಾನು 10 ಜೋಡಿ ಪ್ರೀತಿ ಪ್ರೇಮ ಹೆಂಡತಿ ಗಂಡ ಅಥವಾ ಪ್ರೇಮಿಗಳು ಅಥವಾ ಮಿತ್ರರು ಅಥವಾ ಬಂಧುಗಳು ಯಾರಾದರೂ ಸರಿ, ಭಕ್ತರು, ದೇವರು, ಗುರುಗಳು ಯಾರಾದರೂ ಸರಿ, ಮೊದಲು ಒಂದು ದೀಪ ಹಚ್ಚಿ ಒಂದು ಆಸನ ರೆಡಿ ಮಾಡ್ಕೊಳ್ಳಿ. ಆಸನದ ಮೇಲೆ ಕೂತ್ಕೊಳ್ಳಿ ನೀಟಾಗಿ. ಒಂದು ದೀಪ ಹಚ್ಚಿ ಒಂದು ಊದ್ಕಡ್ಡಿ ಹಚ್ಚಿ, ಊದ್ಕಡ್ಡಿ ಬಂದು ಘಮ ಅನ್ನಬೇಕು, ವಾಸನೆ ಇರಬೇಕು. ಹಾಗೆ ಶುದ್ಧವಾದ ನೀರು ತಗೊಳ್ಳಿ, ಕೈಯಲ್ಲಿ ಹಾಕ್ಕೊಳ್ಳಿ, ಮಂತ್ರ ಹೇಳಿ. ಏನು ಮಂತ್ರ ಅಂದರೆ ಓಂ ಶ್ರೀ ಪಾತಾಳ ಗಂಗಾ ಚಮನ ಚೈವ ಗೋದಾವರಿ ಭೀಮಚಂದ ಆಟಕೇಶ್ವರ ಬ್ರಹ್ಮಪುತ್ರ ಸರಸ್ವತಿ ತುಂಗಭದ್ರ ಕಾವೇರಿ ಆಟಕೇಶ್ವರ ಸಿದ್ದೇಶ್ವರ ಧರ್ಮಸ್ಥಳ ಗೋಕರ್ಣ ಶ್ರೀಶೈಲ ಶ್ರೀ ತಿರುಪತಿ ಅಂತರಂಗ ಕೋಡ್ಲೇಶ್ವರ ಗುಟ್ಟೇಳು ಸೀತೆ ಕೈವಾರ ಕಾಶಿ ಅಂತೇಳಿ ಶ್ರೀ ಗಂಗಾ ಸ್ನಾನಂ ಸಮರ್ಪಯಾಮಿ ಗಂಗಾ ಜಲಸ್ಮಿನ್ ಸಮರ್ಪಯಾಮಿ ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ವಿಘ್ನೇಶ್ವರ ದೇವನಿಂದ ಹಿಡಿದು ಕುಮಾರಸ್ವಾಮಿ ದೇವರವರೆಗೂ ಎಲ್ಲರನ್ನೂ ಸ್ಮರಣೆ ಮಾಡಿ. ಓಕೆ ನೋಡಿ, ಇದು ಜೋಡಿ 10 ಅಥವಾ 10 ಜೋಡಿ, 10 ಜೋಡಿ ಅಥವಾ ಜೋಡಿ 10 ಜೋಡಿ ಹಸ್ತಗಳು. ಗಿಡಗಳಿಂದ ತಂದಂಥ ವಸ್ತು ಇದು. ಬೇರು ಗಿಡಗಳಿಂದ ತಂದಂಥ ವಸ್ತು. ಹಾಗೆ ಮಣಿ, ಮುತ್ತು, ಕಲ್ಲು, ರೇಡಿಯಂ ಕಲ್ಲು, ಆಮೇಲೆ ಏಲಕ್ಕಿ, ಆಮೇಲೆ ಲವಂಗ. ಗೊತ್ತಾಯ್ತಲ್ಲ? ನೋಡ್ರಿ, ಇದು ಲವಂಗ, ಏಲಕ್ಕಿ, ಲವಂಗ ಇದೆ, ಏಲಕ್ಕಿ ಇದೆ, ಕಲ್ಲುಗಳಿದೆ, ನೋಡ್ಕೊಬಿಡಿ. ಆಮೇಲೆ ಜೋಡಿ 10 ಇದೆ, ಇನ್ನೂ ಬೇಜಾನ್ ವಸ್ತುಗಳಿದೆ ನೋಡಿ. ಇದು ಕರ್ಪೂರ ಗೊತ್ತಲ್ರಿ, ಪಚ್ಚ ಕರ್ಪೂರ ಅಂತಿರಲ್ಲ ಅದು. ಇನ್ನೇನಿಲ್ಲ, ಬೆಂಕಿ ಹಚ್ಚಿದ್ರೆ ಹಟ್ಕೊಬಿಡ್ತದೆ ಕರ್ಪೂರ. ಓಕೆನಾ? ನೀಟಾಗಿದೆ, ಕಲ್ಚಕ್ಕರೆ ಥರ ಕರ್ಪೂರ ಇದು ಕೂಡ. ಆಮೇಲೆ ನೋಡ್ಕೊಳ್ಳಿ, ಇನ್ನೂ ಸಾಕಷ್ಟು ನೀವು ವಸ್ತುಗಳು ಬೇಕಾಗುತ್ತೆ. ಇದು ನೋಡಿ, ಸಾಕಷ್ಟು ಗಿಡಮೂಲಿಕೆಗಳು ಪೌಡ್ರ್. ಇದು 108 ಅದಕ್ಕೆ ಮೇಲೆ ಗಿಡಮೂಲಿಕೆಗಳು, ದಶಾಂಗಮ್ ಅಂತಿರಲ್ಲ ಆ ಥರ. ಭಾಳ ಸುಗಂಧ ದ್ರವ್ಯಗಳಿಗೂ ಗಿಡಮೂಲಿಕೆಗಳು, ಸುಗಂಧ ಯುಕ್ತವಾಗಿರ್ತವೆ ಗಿಡಮೂಲಿಕೆಗಳು. ಕಾಯಿ, ಬೇರು ಅವುಗಳದ್ದು ತೊಗಟೆದು. ಆಮೇಲೆ ಈ ರೀತಿ ಕಾಪರ್ ಸೀಟು ಅಂತ ತಗೋಬೇಕು, ಪಂಚಲೋಹದ್ದು ಸೀಟು ಅಥವಾ ತಾಮ್ರದ್ದು ಸೀಟು. ಆಮೇಲೆ ನೋಡಿರಿ, ನಿಮಗೆ ಇದೇನು ಗೊತ್ತೇನ್ರಿ, ನಿಮಗೆ ಕಸ್ತೂರಿ ಗೊತ್ತಾಯ್ತಾ? ಕಸ್ತೂರಿ ಬರುತ್ತೆ. ಆಮೇಲೆ ಗೋರೋಚನ ಬರುತ್ತೆ. ಅರ್ಥ ಆಯ್ತೇನ್ರಿ? ಗೋರೋಚನ ಗೊತ್ತಾಯ್ತೇನ್ರಿ? ಗೋರೋಚನ, ಕಸ್ತೂರಿ, ಈ ವಸ್ತುಗಳೆಲ್ಲ ಬೇಕಪ್ಪ, ನೋಡ್ಕೊಬಿಡಿ ಇವಾಗಲೆಲ್ಲರೂ. ಆಮೇಲೆ ನೋಡಿದೇನು ಗೊತ್ತಾ? ನಾಗ ಕಸ್ತೂರಿ ಅಲ್ಲ, ನಾಗ ಸಿಂಧೂರ ಘಮ ಅನ್ನುತ್ತಾರೆ, ಅದು ನಾಗ ಸಿಂಧೂರ. ನೋಡ್ರಿ, ಇದು ಅಶ್ವಿನಿ ಗಂಧ, ಅದು ಕೂಡ ಘಮ ಅನ್ನುತ್ತೆ. ಆಮೇಲೆ ನೋಡ್ರಿ, ಇದು ಗೊತ್ತಾ? ಇದುವರೆಗೂ ನಿಮ್ಗೆ ತೋರಿಸಿಲ್ಲ ಅನ್ಕೊತೀನಿ. ಕಪ್ಪು ಅರಿಶಿಣ, ಬ್ಲ್ಯಾಕ್ ಕಲರ್ ಯೆಲ್ಲೋ ಪೌಡ್ರು, ಅಂದರೆ ಕಪ್ಪು ಹಳದಿ ಪೌಡರ್, ಕಪ್ಪು ಅರಿಶಿಣದ ಪುಡಿ. ಇದು ಕುಂಕುಮ, ಅರಿಶಿಣ ಇತ್ಯಾದಿ. ಓಕೆನಾ? ಇದು ನೋಡಿ, ದೇವಭೂತಾಳೆ. ಓಕೆನಾ? ಇವೆಲ್ಲ ಇಟ್ಕೋಬೇಕು. ಆಮೇಲೆ ವಿಭೂತಿ ಪೌಡ್ರು ಘಮ ಅನ್ಬೇಕ್ರಿ. ವಿಭೂತಿ ಪೌಡ್ರು ಘಮ ಇಷ್ಟು ವಸ್ತುಗಳು ಬೇಕು. ನೋಡಿರಿ, ದಾರ ಬೇಕು, ಯೆಲ್ಲೋ ಕಲ್ಲರು. ಆಮೇಲೆ ಇನ್ನೊಂದು ಮಿಕ್ಸು, ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ದಾರ ಹಾಕೋಬೋದು. ಗೊತ್ತಾಯ್ತೇನ್ರಿ? ಯೆಲ್ಲೋ ಕಲರ್ ಹಾಕೊಂಡ್ರೆ ವಿದ್ಯೆಗೆ ಅದಕ್ಕಿದೆಗೆ. ಆಮೇಲೆ ಒಂದು ಒಳ್ಳೆ ಸ್ಕೇಲು, ಆಮೇಲೆ ಒಂದು ಅಸ್ತ್ರ ಇರಬೇಕು. ಯಾಕಂದರೆ ಇದೇನಕ್ಕೆ ಅಸ್ತ್ರ ಅಂದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ವೀಡಿಯೋ ನೋಡಿರೋರಿಗೆ. ಬೀಜಾಕ್ಷರ ಮಂತ್ರ ಆ ತಾಮ್ರ ತಗಡ ಮೇಲೆ ಬರೀಲಿಕ್ಕೆ. ಗೊತ್ತಾಯ್ತೇನ್ರಿ? ಇವೆಲ್ಲ ವಸ್ತುಗಳು ರೆಡಿ ಮಾಡ್ಕೋಬೇಕು. ಇನ್ನೂ ಅನೇಕ ವಸ್ತುಗಳಿದೆ, ಏನು ವೆರಿ ಮಾಡಬೇಡಿ, ನಾನು ತೋರಿಸ್ತೀನಿ ಆಮೇಲೆ. ಓಕೆನಾ? ಆಮೇಲೆ ತೋರಿಸ್ತೀನಿ, ವೀಡಿಯೋನ ಲಾಸ್ಟ್ವರೆಗೆ ನೋಡಿರಿ. ಯಂತ್ರ ತಯಾರು ಮಾಡೋಕ್ಕೆ ಕಲ್ಕೊಳ್ರಿ. ನೋಡಿರಿ, ಮೊದಲು ಒಂದು ಪೇಪರ್ ತೊಗೊಳ್ಳಿ. ಏತಕ್ಕೆ ಅಂದರೆ ಪೇಪರ್ ಮೇಲೆ ಮನೆಗಳು ಮಾಡ್ಕೋಬೇಕು. 9 ಮನೆ ಮಾಡ್ಕೊಳ್ಳಿ. ಎಷ್ಟು ಮನೆ? ಫಸ್ಟು ಒಂದು ಪೇಪರ್ ತೊಗೊಬಿಟ್ಟು 9 ಮನೆ ಮಾಡ್ಕೊಳ್ಳಿ. ಟ್ರಯಲ್ ಫಸ್ಟು 9 ಮನೆ ಮಾಡಿಕೊಂಡು ಅದರಲ್ಲಿ ಬೀಜಾಕ್ಷರ ಮಂತ್ರ ನಾನು ಹೇಳ್ಕೊಡ್ತೀನಿ, ಅದನ್ನು ಬರೀಬೇಕು, ನೆನ್ಪಿಟ್ಕೊಳ್ಳಿ. ನೋಡಿ, ಆಮೇಲೆ ಒಂದು ತಗಡು, ಆ ತಗಡನ್ನು ಸೀಟುಗಳು ಹರ್ಕೋಬೇಕು. ತಗಡುಗಳು ಒಂದು ಒಳ್ಳೆ ತಗಡು ತೊಗೊಳ್ರಿ. ನಾನು ಆವಾಗಲೇ ತೋರಿಸ್ತಲ್ಲ ತಗಡು, ಅದಾದರೂ ಸರಿ. ಇಲ್ಲ, ಇದು ನಾನು ಗಟ್ಟಿದೆ ಹಾಕ್ತಾಯಿದ್ದೀನಿ, ನೆನ್ಪಿಟ್ಕೊಳ್ಳಿ. ನಿಮ್ಮ ಅಂಗಡಿಯಲ್ಲಿ ಸಿಗುತ್ತೆ, ಸ್ವಲ್ಪ ಗಟ್ಟಿದೆ ಅಂತ ಕೇಳ್ರಿ. ಆಮೇಲೆ ಅದನ್ನು ಸೈಜು ನಿಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಳ್ಳಿ. ನಾನು ನೋಡಿ ಈ ರೀತಿ ಕಟ್ ಮಾಡ್ತೀನಿ. ಒಂದು 4 ಇಂಚು ಕಟ್ ಮಾಡ್ಕೊತಾ ಇದ್ದೀನಿ ನಾನು. 4x4 ಇಂಚಸ್ಸು ಕಟ್ ಮಾಡ್ಕೊಂಡಿದ್ದೀನಿ. ನಾನು 2 ಯಂತ್ರ ಮಾಡ್ತೀನಿ ಈಗ. ಯಾವುದು? 10 ಜೋಡಿದು 2 ಯಂತ್ರ ಮಾಡ್ತೀನಿ. ಅದಕ್ಕೆ 2 ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಲೈನ್ಗಳು ಮಾಡ್ಕೊಳ್ಳಿ, 9 ಮನೆ ಲೈನ್ಗಳು ಮಾಡ್ಕೊಳ್ಳಿ. ಅವಾಗೆ ಪೇಪರ್ನಲ್ಲಿ ಹೇಳಿದ್ನಲ್ಲ ಅದೇ ಥರ ಮಾಡ್ಕೊಳ್ಳಿ. ಓಕೆನಾ?
ನಾನು ಪೇಪರ್ನಲ್ಲಿ ಬೀಜಾಕ್ಷರ ಮಂತ್ರ ಬರೆದಿರೋದು ನಿಮ್ಗೆ ತೋರಿಸ್ತೀನಿ, ಏನು ವೆರಿ ಮಾಡಬೇಡಿ. ಮೊದಲು ಇಲ್ಲಿ ಇದನ್ನು ಮನೆಗಳು ಮಾಡ್ಕೊಳ್ಳಿ. ಎಷ್ಟು ಮನೆ? 9 ಮನೆ, ಓಕೆನಾ? 9 ಮನೆ ಮಾಡ್ಕೊಬಿಟ್ಟು ಆಮೇಲೆ ಒಂದೊಂದು ಮನೆಯಲ್ಲೂ ಒಂದೊಂದು ಬೀಜಾಕ್ಷರ ಬರೀಬೇಕು. ಅದು ಪೇಪರ್ನಲ್ಲಿ ಆಲ್ರೆಡಿ ನಾನು ಬರ್ಕೊಂಡ್ರೆ ನಿಮ್ಗೆ ತೋರಿಸ್ತೀನಿ. ನಾನೀಗ 2 ಯಂತ್ರ ಮಾಡ್ತೀನಿ, 2 ಶೀಟ್ಗೆ ಮನೆಗಳು ಹಾಕ್ಕೊಬಿಟ್ಟಿದ್ದೀನಿ, 9 ಮನೆ. ನೋಡಿ, ಪೇಪರ್ನಲ್ಲಿ ಏನು ಬರೆದಿದ್ದೀನಿ ಅದೇ ಯಂತ್ರದಲ್ಲಿ ಇರಬೇಕು, ಗೊತ್ತಾಯ್ತಲ್ಲ? ಪೇಪರ್ನಲ್ಲಿ ಏನು ಬರೆದಿದ್ದೀನಿ ನಿಮ್ಗೆ ಗೊತ್ತಿಲ್ಲಲ್ಲ, ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಓಕೆನಾ? ವೀಕ್ಷಕರೇ ನೋಡಿ, ಓದಕ್ಕೆ ಬರೋರು ಈ ಮಂತ್ರನ ಓದ್ಕೊಂಡು ಮಾಡ್ಕೊಳ್ಳಿ. ಮಧ್ಯದಲ್ಲಿ ಓಂ ಅಂತಿದೆ, ಅದ್ರ ಮೇಲೆ ಗಮ್ ಅಂತಿದೆ, ಆಮೇಲೆ ರೈಟ್ ಸೈಡ್ ಬಂದರೆ ನಾ ಅಂತಿದೆ, ಆಮೇಲೆ ಮತ್ತೆ ಕೆಳಗಡೆ ಕಾರ್ನರ್ ರೈಟ್ ಸೈಡ್ ಬಂದರೆ ಶ್ರೀಮ್ ಅಂತಿದೆ, ಮತ್ತು ಓಮು ಸಮ್ಮು ಕೆಳಗಡೆ, ಓಮಿಂದ ಕೆಳಗಡೆಗೆ ಸಮ್ಮು, ಮತ್ತು ಎಡಗಡೆ ಹೋದರೆ ರಾಮು, ಮತ್ತು ಮೇಲೆ ಹೋದರೆ ಕ್ಲೀಮ್ ಅಂತಿದೆ. ಈಗ ಗೊತ್ತಾಯ್ತಲ್ಲ? ಈ ಮಂತ್ರನ ನೀವು ಯಾರದನ್ನ ಓದಕ್ಕೆ ಬರಲ್ಲ ಅಂದರೆ ಅವ್ರ ಹತ್ರ, ಬೇರೆಯವ್ರ ಹತ್ರ ಹೇಳಿಸ್ಕೊಳ್ಳಿ, ಗೊತ್ತಾಯ್ತಲ್ಲ? ಆಮೇಲೆ ಇಲ್ಲಿ ಏನೇನು ವಸ್ತುಗಳು ಅಂತ ನೋಡ್ಕೊಬಿಡಿ, ನಾನು ಒಂದು ಸಾರಿ ತೋರಿಸ್ಬಿಡ್ತೀನಿ ಮತ್ತೆ ಏನೇನು ಬೇಕು ಅಂತ. ನೋಡಿ, ಆ ಒಂದು ಯಂತ್ರದ ತಗಡಿ ಮೇಲೆ ಈಗ ಏನು ಬರ್ತಿದ್ದೀವಿ ಯಂತ್ರ ತಗಡಿ ಮೇಲೆ, ಇದು ಗೋರಜ, ಗೊತ್ತಾಯ್ತಲ್ಲ? ನೀವು ಗೋರಜ ಅಂತೀರ, ಗೋರಜನ ಅಂತೀರ. ಅದು ತಗೊಂಡು ಎಲ್ಲ ಲೇಪನ ಮಾಡಬೇಕು, ಬಳಿಬೇಕು, ಅಂದರೆ ಒಂಚೂರು ನೀಟಾಗಿ ಬಳಿಬೇಕಿರುತ್ತೆ. ನೋಡ್ಕೊಳ್ಳಿದ್ದೀನಿ ಯಾವ ರೀತಿ ಬಳಿತಾ ಇದ್ದೀನಿ, ಆ ರೀತಿ, ಗೊತ್ತಾಯ್ತಲ್ಲ? ಆ ರೀತಿ ಬಳಿರಿ. ಆಮೇಲೆ ಇದೇನು ಗೊತ್ತಾಯಿತು? ಕಸ್ತೂರಿ, ಗೊತ್ತಾಯ್ತೇನ್ರಿ? ಆಮೇಲೆ ಕಸ್ತೂರಿ ಆಮೇಲೆ ಅರಗಾಜ ಎರಡೂ ಒಂದೇ ಥರ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅವೆರಡೂ ಒಂದೇ ಥರ ಇರುತ್ತೆ, ಬ್ಲ್ಯಾಕ್ ಕಲರು. ಇದು ನೋಡಿ, ವಿಭೂತಿ ಪೌಡ್ರು ಘಮ ಘಮ ಅನ್ನುತ್ತೆ. ಇದು ಹಾಕ್ಕೋಬೇಕೀಗ ಯಾವುದ್ರ ಮೇಲೆ? ತಗಡು ಮೇಲೆ, ನಾನು ಬಳ್ದಿದ್ದೀನಲ್ಲ ಆ ತಗಡು ಮೇಲೆ, ನೋಡ್ಕೊಳ್ಳಿ. ಇದು ಹಾಕಿ ಬಳಿಬೇಕೀಗ. ಇದಕ್ಕೆ ಮುಂಚೆ ನಾವು ಅರಗಜ, ಕಸ್ತೂರಿ, ಗೋರಜನ ಇವೆಲ್ಲ ಹಾಕಿದ್ದೀವಿ. ಅರಗಜ ಆಮೇಲೆ ಗೋರಜ ಆಮೇಲೆ ಕಸ್ತೂರಿ ಅವೆಲ್ಲ ಹಾಕಿದ್ದೀವಿ, ಓಕೆನಾ? ಈಗ ನೋಡಿ, ಕುಂಕುಮ, ಆಮೇಲೆ ಒಂದು ಅಶ್ವಿನಿ ಗಂಧ ಇದೆಲ್ಲ ಹಾಕಬೇಕು, ನೆನ್ಪಿಟ್ಕೊಳ್ಳಿ, ಬಳಿಬೇಕು, ಓಕೆನಾ? ಅಶ್ವಿನಿ ಗಂಧ ಅದೆಲ್ಲ ಹಾಕಬೇಕು. ಆಮೇಲೆ ಭೂತಾಳ ಚಕ್ಕೆ ಇರುತ್ತೆ, ಅದನ್ನ ಕಟ್ ಮಾಡ್ಬೇಕು, ಪುಡಿ ಪುಡಿ ಮಾಡಿ ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಇದು ದೇವ ಭೂತಾಳೆ ಅಂತೀವಿ ಅಥವಾ ರಕ್ತ ಭೂತಾಳೆ ಅಂತೀವಿ. ಚಕ್ಕೆ ಭಾಳ ಮೆತ್ತಗಿರುತ್ತೆ, ಪುಡಿ 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 ಕಟ್ ಮಾಡಬೇಕು, ಗೊತ್ತಾಯ್ತಲ್ಲ? ಮೇಲೆ ಅದನ್ನು ಕಟ್ ಮಾಡಿ ಆ ಒಂದು ಇದರಲ್ಲಿ ಚೀಟಿ ಮೇಲೆ ಹಾಕಬೇಕು. ಇನ್ನೂ ಐತೆ, ತುಂಬ ಹಾಕಬೇಕಾಗುತ್ತೆ. ನೋಡಿ, ಇದು ಸಿಂಧೂರ, ನಾಗ ಸಿಂಧೂರ. ಇದನ್ನ ತಗೊಳ್ಳಿ, ನಾಗ ಸಿಂಧೂರ ತೊಗೊಬಿಟ್ಟು ಹಾಕ್ಕೊಳ್ಳಿ, ಗೊತ್ತಾಯ್ತಲ್ಲ? ಹಾಕಬೇಕು. 2 ಯಂತ್ರಕ್ಕೆ ಆಗೋಷ್ಟು ಒಂದೇ ಯಂತ್ರದಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡೋದು ಎಲ್ಲ ನಾನು ತೋರಿಸ್ಕೊಡ್ತೀನಿ. ನಾಗ ಸಿಂಧೂರ 2 ಯಂತ್ರಕ್ಕೂ ಹಾಕಬೇಕಾಗುತ್ತೆ. ಮೊದಲು ಒಂದು ಯಂತ್ರ ರೆಡಿ ಮಾಡಿಕೊಂಡ್ರೆ ಸಾಕು, 2ಕ್ಕೂ ಆಗುತ್ತೆ. ನೋಡಿ, ಇದು ಪೌಡ್ರು, ನಾನಾ ರೀತಿಯ ಕಾಯಿಗಳು, ಬೇರುಗಳು, ಎಲೆಗಳು, ಹೂಗಳು, ತೊಗಟೆಗಳು, ಬೀಜಗಳು, ಸುಗಂಧ ದ್ರವ್ಯ ಮರಗಳದ್ದು, ಅಂದರೆ ಗಂಧದ ಮರ ಅದು ಇದೆಲ್ಲ. ಇದು ನೋಡಿ, ಗಂಧದ ಮರ, ಅದು ಇದು ಗಿಡಮೂಲಿಕೆಗಳು 108, ಅದಕ್ಕಿಂತ ಹೆಚ್ಚು ಗಿಡಮೂಲಿಕೆಗಳು. ದಶಾಂಗಮ್ ಬರುತ್ತಲ್ಲ, ಅದು ಮೀನಾಕ್ಷಿ ದಶಾಂಗಮ್ಮ ಅಥವಾ ಬೇರೆ ಬೇರೆ ಒಳ್ಳೆಯ ಸುವಾಸನೆ ಇರ್ತದೆ ಗಿಡಮೂಲಿಕೆಗಳು, ಅವೆಲ್ಲ ಅದರಲ್ಲಿ ಹಾಕಬೇಕು, ಗೊತ್ತಾಯ್ತಲ್ಲ? ಪೌಡ್ರು ನಿಮಗೆ ಎಷ್ಟು ಬೇಕಷ್ಟು, ಗೊತ್ತಾಯ್ತಲ್ಲ? ನಾನು 2 ಮಾಡ್ತೀನಿ, 2 ತಗಡು ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಕರ್ಪೂರ, ಇದು ಹಾಕ್ಬೇಕು, ಕರ್ಪೂರ ನೋಡ್ಕೊಳ್ಳಿ. ಕರ್ಪೂರ 1 ಪೀಸ್ ಹಾಕಿ ಅದನ್ನು ಚೂರು ಮಾಡೋಕ್ಕೆ, ಪೀಸ್ಗಳು ಮಾಡೋಕ್ಕೆ, ಓಕೆನಾ? ಓಕೆ, ಎಷ್ಟಾಯಿತು. ಆಮೇಲೆ ಇನ್ನೇನಿದೆ ನೋಡಿ, ಏಲಕ್ಕಿ ಒಂದು 5-6 ಏಲಕ್ಕಿ ತೊಗೊಳ್ಳಿ. ನಾನು 5 ತೊಗೊಂಡಿದ್ದೀನಿ, ನೀವು ಒಂದು 5-6 ತೊಗೊಳ್ಳಿ. 5-6 ಏಲಕ್ಕಿ ತೊಗೊಂಡು ಮಾಡ್ಕೋಬೇಕು, ಗೊತ್ತಾಯ್ತಲ್ಲ? ಆ ಏಲಕ್ಕಿನಲ್ಲಿ ಹಾಕಬೇಕು. ಆಮೇಲೆ ಲವಂಗ ಇರುತ್ತೆ, ಅದನ್ನು ಕೂಡ ಹಾಕ್ಬೇಕು. ನಾನು ಲವಂಗ ಅಲ್ಲಿಟ್ಟಿದ್ದೀನಿ, ನಿಮ್ಗೆ ಕಾಣಿಸ್ತದೆ, ನೋಡ್ಬೋದು, ಗೊತ್ತಾಯ್ತಲ್ಲ? ಲವಂಗ ಅಲ್ಲಿದೆ, ಅದು ಕೂಡ ಹಾಕಬೇಕು, ನಿಮ್ಗೆ ಕಾಣ್ತಾ ಇರುತ್ತಲ್ಲೇ, ಗೊತ್ತಾಯ್ತಲ್ಲ? ಈಗ ಏನೇನು ಹಾಕಿದ್ವಿ ಇದಕ್ಕೆ? ನಾಗಸಿಂಧೂರ, ಅರ್ಕಜನ, ಆಮೇಲೆ ಅರ್ಕಜ, ಗೋರಜನ, ಆಮೇಲೆ ಕಸ್ತೂರಿ, ಆಮೇಲೆ ನಾಗಸಿಂಧೂರ, ಆಮೇಲೆ ಅಶ್ವಿನಿ ಗಂಧ, ಆಮೇಲೆ ಇದು ಕೂಡ ಹಾಕಿದ್ವಿ, ಯಾವುದು? ರಕ್ತ ಭೂತಾಳೆ ಅಂತೀರಲ್ಲ ನೀವು, ದೇವ ಭೂತಾಳೆ, ಅದು ಕೂಡ ಹಾಕಿದ್ವಿ, ಓಕೆನಾ? ಆಮೇಲೆ ನೋಡಿ, ಏಲಕ್ಕಿನ ಪುಡಿ ಮಾಡಿ ನಾನು ಹಾಕಿದ್ದೀನಿ, ಸ್ವಲ್ಪ ಪುಡಿ ಮಾಡಿ ಹಾಕಿ. ನೋಡಿ, ಲವಂಗ, ಇದು ಲವಂಗಗಳು ಕೂಡ ಹಾಕಬೇಕು. ಒಂದು 5-6 ಲವಂಗ ತಗೊಳ್ಳಿ ನೀವು, ಹಾಕಿ. ಇದೆಲ್ಲ ಯಾಕಪ್ಪ ಏಲಕ್ಕಿ, ಲವಂಗ, ಈಗ ಸುಗಂಧ ದ್ರವ್ಯಗಳು ಅಂದರೆ, ಇದು ಆಮೇಲೆ ನಿಮ್ಗೆ ತೋರಿಸ್ತೀನಿ. ಆ ಒಂದು 10 ಜೋಡಿ ಹೀಗೆ ನಾವು ಇದನ್ನು ಫಿಕ್ಸ್ ಮಾಡ್ತೀವಿ, ಅಂದರೆ ಕಟ್ತೀವಿ, ಅದರಿಂದ ಸುವಾಸನೆ ಬರುತ್ತೆ, ಸುಗಂಧ ದ್ರವ್ಯ ಬರುತ್ತೆ. ಇವೆಲ್ಲದರ ಸುಗಂಧ ದ್ರವ್ಯದ ಜೊತೆಗೆ ಆ 10 ಜೋಡಿ 10 ಸುಗಂಧ ಚೆನ್ನಾಗಿರುತ್ತೆ. ಇದು ನೋಡಿ, ಕಪ್ಪು ಅರಿಶಿಣ, ಬ್ಲ್ಯಾಕ್ ಎಲ್ಲೋ ಪೌಡರ್, ಇದು ಕಪ್ಪು ಅರಿಶಿಣದ ಪುಡಿ, ವಶೀಕರಣಕ್ಕೆ ಇದು ಬಳಸೋದು. ಈ ಎಲ್ಲ ವಸ್ತುಗಳು, ಸುಗಂಧ ದ್ರವ್ಯಗಳು ಕೂಡ ವಶೀಕರಣಕ್ಕೆ, ಹಾಗೆ ಶತ್ರುಗಳ ದೃಷ್ಟಿನಾಶಕ್ಕೆ, ದುಷ್ಟಶಕ್ತಿಗಳ ನಾಶಕ್ಕೆ, ನೆನಪಿಟ್ಕೊಳ್ಳಿ. ಜೊತೆಗೆ ನಾವು ಆ ಒಂದು ತಗಡ ಮೇಲೆ ಬೀಜಾಕ್ಷರ ಮಂತ್ರ ಬರೆದಿರ್ತೀವಿ.
ಗೊತ್ತಾಯ್ತಲ್ಲ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಹಾಕ್ಕೊಂಡಿದ್ವಲ್ಲ ಪೌಡ್ರ್ಗಳು, ಅದೊಂದು ಕವರ್ನಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಈ ಎರಡೂ ತಗಡ ಮೇಲೆ ನಾನು 2 ತೊಗೊಂಡಿದ್ದೀನಿ ಯಂತ್ರಗಳು. ತಗಡ ಮೇಲೆ ಬೀಜಾಕ್ಷರ ಮಂತ್ರಗಳು ಬರೆದಿದ್ದೀನಿ 2. ನಾನು 2ಕ್ಕೆ ಹಂಚ್ಬಿಡ್ತೀನಿ ಅದನ್ನು ಪೌಡ್ರ್ಗಳನ್ನ. ಗೊತ್ತಾಯ್ತಲ್ಲ, ನೆನಪಿಟ್ಕೊಳ್ಳಿ. ಇದು ನೋಡಿ ಇನ್ನೊಂದು ತಗಡಿದು. ಗೊತ್ತಾಯ್ತಲ್ಲ. ಇದಕ್ಕೆ ಏನೇನು ಹಾಕಬೇಕು? ಗೌರಜನ, ಅರ್ಕಜ, ಕಸ್ತೂರಿ, ಗೊತ್ತಾಯ್ತಲ್ಲ, ನಾಗಸಿಂಧೂರ, ವಿಭೂತಿ, ಆಮೇಲೆ ಕುಂಕುಮ, ಅರಿಶಿನ, ಆಮೇಲೆ ಅಶ್ವಿನಿ ಗಂಧ, ಇವೆಲ್ಲ ಆಗಬೇಕು. ಗೊತ್ತಾಯ್ತಲ್ಲ. ಇನ್ನೊಂದು ಯಂತ್ರ ಆಗಲೇ ಒಂದು ಯಂತ್ರಕ್ಕೆ ನಾನೀಗೆಲ್ಲ ಪೌಡ್ರೆಲ್ಲ ರೆಡಿ ಮಾಡಿದ್ದೀನಿ. ಇನ್ನೊಂದು ಯಂತ್ರಕ್ಕೆ ನಾವು ಇವೆಲ್ಲ ಹಚ್ಕೋಬೇಕು. ಇವು ಯಾಕೆ ಹಚ್ಕೋಬೇಕಂದ್ರೆ, ಇವು ಹಚ್ಕೊಂಡ್ಮೇಲೆ ಪೌಡ್ರೇನು ನೀವು ಇದಕ್ಕೆ ಹಾಕಬೇಕಾದ ಅಗತ್ಯ ಇಲ್ಲ, ಆ ಸುಗಂಧ ದ್ರವ್ಯಗಳ ಪೌಡ್ರು. ಯಾಕಂದರೆ ಇವಾಗ ಆಲ್ರೆಡಿ ನಾವು ಮಾಡ್ಕೊಂಡಿದ್ದೀವಿ ಏಲಕ್ಕಿ ಅದೆಲ್ಲ, ಅದನ್ನೇ ಇದಕ್ಕೆ ಹಾಕ್ಬೋದು ನಾವು. ಗೊತ್ತಾಯ್ತಲ್ಲ, ಅರ್ಧ ಇದಕ್ಕೆ ಹಾಕ್ಬೋದು. ಅದಕ್ಕೆ ಕವರ್ನಲ್ಲಿ ಹಾಕೋಬಿಟ್ರದ್ದು ನೋಡಿ. ಕವರ್ನಲ್ಲಿ ಹಾಕಿ ಅಲ್ಲಾಡಿಸಿದ್ದೀವಿ, ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅದನ್ನು ಈಗ 2 ಯಂತ್ರಗಳಿಗೆ ಹಂಚಬೇಕು. ನಾನು 2 ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದೇ ಸಾರಿ ಎಲ್ಲ ಮಿಕ್ಸ್ ಮಾಡ್ಕೊಬಿಡಿ. ಏಲಕ್ಕಿ, ಲವಂಗ ಇವೆಲ್ಲ ಹಾಕೋಬಿಟ್ಟು ಒಂದು ಕವರ್ನಲ್ಲಿ. ಆಮೇಲೆ ಎಷ್ಟು ಯಂತ್ರ ಮಾಡ್ತೀರೋ ಅಷ್ಟಕ್ಕೂ ಹಂಚಿಬಿಡಿ. ಸ್ವಲ್ಪ ಅದರಲ್ಲಿ ಹಾಕ್ಬಿಡಿ. ಗೊತ್ತಾಯ್ತಲ್ಲ. ಈಗ ನೋಡಿ 2 ಮಾಡಿದ್ದೀನಿ ನಾನು. ಇದರಲ್ಲಿರೋದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅವೆರಡಕ್ಕೂ ಹಂಚ್ಬಿಡ್ತೀನಿ ನಾನು. ಗೊತ್ತಾಯ್ತಲ್ಲ. ಏಲಕ್ಕಿ, ಲವಂಗ ಅವೆಲ್ಲ ಕೈಯಲ್ಲೇ ಎತ್ತಾಕಬೇಕು. ಅರ್ಧ 50-50, ಈ ಕಡೆ 50 ಆ ಕಡೆ 50. ಗೊತ್ತಾಯ್ತಲ್ಲ. ಆ ರೀತಿ ಹಂಚ್ಬಿಟ್ರೆ ನೀವು ಆಮೇಲೆ ಏನು ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡ್ಕೊಳ್ಳಿ. ಅಶ್ವಿನಿ ಗಂಧ, ನಾಗಸಿಂಧೂರ, ಪಚ್ಚಕರ್ಪೂರ, ಏಲಕ್ಕಿ, ಲವಂಗ, ಆಮೇಲೆ ಇನ್ನೇನು ಅಶ್ವಿನಿ ಗಂಧ, ವಿಭೂತಿ ಪೌಡ್ರು, ಅರಿಶಿನ, ಕುಂಕುಮ ಇತ್ಯಾದಿ. ಗೊತ್ತಾಯ್ತಾರೆ. ಆಮೇಲೆ ಕಪ್ಪು ಅರಿಶಿನ, ನಾಗಸಿಂಧೂರ ಇವೆಲ್ಲ ಪೌಡ್ರುಗಳು, ಜೊತೆಗೆ ಗಿಡಮೂಲಿಕೆಗಳ ಪೌಡ್ರುಗಳು, ಅವೆಲ್ಲ ಸುಗಂಧ ದ್ರವ್ಯಗಳ ಪೌಡ್ರುಗಳು ಎಲ್ಲ ಮಿಕ್ಸ್ ಮಾಡಿದ್ವಿ. ಈಗ ಮಿಕ್ಸ್ ಮಾಡಿ ನಾವೇನು ಮಾಡ್ತಾಯಿದ್ವಿ, 2 ಕವರ್ನಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ 2 ಕಡೆ ಹಂಚ್ಬಿಟ್ಟಿದ್ದೀನಿ. ಆ ತಾಯ್ತಾ ಆವಾಗಲೇ ಬರ್ತಿದ್ವಲ್ಲ ಯಂತ್ರ, ಅದರಲ್ಲಿ ನೋಡಿ ಆ ಥರ ಮಾಡಿ ಇಟ್ಟಿದ್ವಿ. ಈಗ ಗೊತ್ತಾಯ್ತಲ್ಲ. ಆದರೆ ಈ ಪೌಡ್ರ್ ನೀವು ಈ ರೀತಿ ಹಾಕ್ಬಿಟ್ಟು ಅದರಲ್ಲಿ ಸೆಂಟ್ರಲ್ ಕೂರಿಸಿ. ಯಾವುದು 10 ಜೋಡಿನ ಸೆಂಟ್ರಲ್ ಕೂರಿಸಿ ಪೌಡ್ರ್ ಹಾಕ್ಬಿಟ್ಟು ನೋಡಿ. ಆ ಥರ ಸೆಂಟ್ರಲ್ ಇಟ್ಬಿಟ್ಟು ಆ ತಗಡಿದೆಯಲ್ಲ, ತಗಡನ್ನ ನೀಟಾಗಿ ಪ್ರೆಸ್ ಮಾಡಿ ಒಂದು ಆಕಾರಕ್ಕೆ ತೊಗೊಂಡು ಬರ್ಬೇಕು ನೀವು. ನೋಡಿ ನಾನೆಲ್ಲ ಮಡಿಸ್ತಾ ಇದ್ದೀನಿ. ಮಡಚಿ ಒಂದು ಆಕಾರಕ್ಕೆ ತೊಗೊಂಡಿದ್ದೀನಿ. ಕೆಳಗಡೆ ನೀವು ಆ ರೀತಿ ಜಾಗ ಇರಬೇಕು. ಏತಕ್ಕೆ ಕೆಳಗಡೆ ಫ್ಲಾಟ್ ಆಗಿರ್ಬೇಕಂದ್ರೆ ಮತ್ತು 10 ಜೋಡಿ ನಾವು ಕೂರಿಸ್ಬೇಕಲ್ಲ, ಎಲ್ಲ ನಿಲ್ಲಿಸಿದ್ರು ನಿಂತ್ಕೋಬೇಕು. ಸ್ವಲ್ಪ ನಿಲ್ಲಿಸಿದ್ರು ಕೂಡ ನಿಂತ್ಕೋಬೇಕು. ಎಲ್ಲಾದರೂ ಈ ಟೇಬಲ್ ಮೇಲೆ, ಮನೇಲಿ ದೇವ್ರ ಮನೆಯಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಆ ರೀತಿ ನಿಲ್ಲಿಸಿದಾಗ ಅದು ನಿಂತ್ಕೋಬೇಕು. ಆ ರೀತಿ ನಿಂತ್ಕೋಬೇಕು. ಅದಕ್ಕೆ ಅದು ಕೆಳಗಡೆ ತಗೊಂಡು ಮಾಡಿದ್ವಿ. ಈಗ ದಾರ ತೊಗೋತೀವಿ ನೋಡಿ. ನಾನು ಈ ರೀತಿ ಮಿಕ್ಸ್ ದಾರ ತೊಗೊಂಡಿದ್ದೀನಿ. ಏನು ಹಳದಿ ಕಲರು, ರೆಡ್ ಕಲರು, ವೈಟ್ ಕಲರ್ ತೊಗೊಂಡಿದ್ದೀನಿ ನಾನು. ಇದು ಸಾಧಾರಣ ಮೀಡಿಯಮ್. ಈ ದಾರನ ಅದಕ್ಕೆ ನೀಟಾಗಿ ಸುತ್ತಬೇಕು. ಯಾವುದು ನೀವು ತಗಡು ಕಟ್ಟಿದ್ದೀವಲ್ಲ, ತಗಡು ಪ್ರೆಸ್ ಮಾಡಿ ಎಲ್ಲ ಮಾಡಿದ್ದೀವಲ್ಲ, ಅದಕ್ಕೆ ಇದು ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಬೇಕಾದ್ರೆ ಈ ರೀತಿ ಎಲ್ಲ ನಾವು ಮಾಡ್ಕೋಬೇಕಾಗುತ್ತೆ. ಬಂಧಿಸ್ಬೇಕು ನೀವು ಆ ಪೌಡ್ರುಗಳು ಇನ್ನೊಂದು ಮತ್ತೊಂದೆಲ್ಲ. ದಿಗ್ಬಂಧನ ಅಂತಿರಲ್ಲ, ಆ ರೀತಿ ದಿಗ್ಬಂಧನ ಆ ಯಂತ್ರಕ್ಕೆ ನಾವು ಈಗ ಮಾಡ್ತಾಯಿದ್ದೀವಿ. ಓಕೆನಾ. ಇವೆಲ್ಲ ನೀಟಾಗಿ ಸುತ್ಕೊಬಿಟ್ರೆ 2 ರೆಡಿ ಮಾಡ್ಕೋಬೇಕು. ನಿಮ್ಮ ಹತ್ರ 10 ಮಾಡ್ಕೊಳ್ಳಿ, 5 ಮಾಡ್ಕೊಳ್ಳಿ, ಎಷ್ಟಾರು ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ನಾನು 2 ಮಾಡ್ಕೊಂಡಿದ್ದೀನಿ. ಓಕೆನಾ. ನೋಡಿ ಈ ರೀತಿ ದಾರಕ್ಕೆ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಏನು ಜೋಡಿ 10, ಜೋಡಿ ಹಸ್ತ 10 ಜೋಡಿ. ನೀವೇನಾದರೂ ಕರ್ಕೊಳ್ಳಿ, ನಿಮ್ಮ ಇಷ್ಟ. ನಿಮ್ಮ ಭಾಷೆಯಲ್ಲಿ ಏನಾದರೂ ಕರ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ಭಾಷೆಯಲ್ಲಿ ಕರ್ಕೋತಾರೆ. ಈ ರೀತಿ ರೆಡಿ ಮಾಡ್ಕೋಬೇಕು. ಆಮೇಲೆ ಊದು ಕಡ್ಡಿ, ದೀಪ ಎಲ್ಲ ರೆಡಿ ಇರ್ತದೆ. ಮಂಗಳಾರತಿ ಎತ್ಕೋಬೇಕು. ಗೊತ್ತಾಯ್ತಲ್ಲ. ನೋಡಿ 2 ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ ನೋಡಿ, ಇಲ್ಲಿ ಕಲ್ಲಿದೆ. ರೇಡಿಯಂ ಕಲ್ಲು ಅಥವಾ ಮುತ್ತು ಅಥವಾ ಹವಳ ಅಥವಾ ವಜ್ರ, ಡೈಮಂಡ್ ಏನಾದರೂ ಸರಿ. 10 ಜೋಡಿ ಅಂದರೆ ಜೋಡಿ ಸರ್ಪಗಳ ಪ್ರತೀಕ. ಜೋಡಿ ಸರ್ಪಗಳು 2 ಜೋಡಿ ಸರ್ಪಗಳು ಒಂದಾದಾಗ ಅಲ್ಲಿ ಆ ಗಿಡಗಳ ಹತ್ರ ಈ ರೀತಿ 10 ಜೋಡಿ ಬೇರುಗಳು ಬರುತ್ತೆ. ಅವು ಬಹಳ ಪವಿತ್ರ ನೋಡಿ. ಅವುಗಳಿಗೆ ಮುತ್ತುಗಳನ್ನು ಜೋಡಿಸ್ಬೇಕು ಮೇಲೆ 2ಗಳ ಮಧ್ಯೆ. ನಾನು ರೇಡಿಯಂ ಕಲ್ಲುಗಳನ್ನು ಜೋಡಿಸಿದ್ದೀನಿ. ಈಗಾಗಲೇ ರೇಡಿಯಂ ವಿಡಿಯೋ ಹಾಕಿದ್ದೀನಿ, ಹಿಂದೆ ನೀವು ನೋಡ್ಬೋದು ರೇಡಿಯಂ ಕಲ್ಲುಗಳ ಬಗ್ಗೆ. ಇವು ರಾತ್ರಿ ಆದರೆ ಹೆಂಗಿರ್ತಾವೆ ಗೊತ್ತಾ, ಬೆಳಗ್ತಾ ಇರ್ತವೆ. ಗೊತ್ತಾಯ್ತಲ್ಲ. ಈಗ ಜ್ಯೋತಿ ಮಹಾಮಂಗಳಾರತಿ ಮಾಡಿಕೊಡಿ. ನೀವು ಮನೇಲಿ ತುಂಬ ಚೆನ್ನಾಗಿ ಪೂಜೆ ಮಾಡಬೇಕು. ಹೂವು ಇಟ್ಟು, ಒಂದು ದೊಡ್ಡದಾಗಿ ಫೋಟೋ ಇಟ್ಟು, ವಿಗ್ರಹ ಇಟ್ಟು, ಅದ್ರ ಮುಂದೆ ಈ ಯಂತ್ರ ಮಾಡ್ಕೋಬೇಕು. ಇಲ್ಲ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ನೀವು ಮಾಡ್ಕೋಬೇಕು. ನೀವೇನು ಬೀಜಾಕ್ಷರ ಮಂತ್ರ ಸಿದ್ಧಿ ಮಾಡ್ಕೊಂಡಿದ್ದೀರಿ ಅದನ್ನು 108 ಸಾರಿ ಹೇಳ್ಕೊಬೇಕು ಈ ರೀತಿ. ಗೊತ್ತಾಯ್ತಾ. ಅವುಗಳನ್ನ ಮುಟ್ಟಿ ಹೇಳ್ಕೋಬೇಕು. ಹಾಗೆ ದೀಪ ಜ್ಯೋತಿ ಬೆಳಗಬೇಕು, ಕರ್ಪೂರ ಜ್ಯೋತಿ ಎಲ್ಲ. ನಾನು ಸುಮ್ಮನೆ ನಿಮಗೆ ತೋರಿಸ್ತಾ ಇರೋ ಟ್ರಯಲ್ಲು, ನೆನ್ಪಿಟ್ಕೊಳ್ಳಿ. ನಾನು ಸುಮ್ಮನೆ ನಿಮಗೆ ಇಲ್ಲಿ ಟೈಮ್ ಸಾಕಾಗಲ್ಲ. ಹೂವು ಅಲಂಕಾರ ಮಾಡೋದು, ದೇವ್ರದ್ದು ಫೋಟೋ ತೋರಿಸೋದು, ವಿಗ್ರಹ ತೋರಿಸೋದು, ಅವೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು
ಸುಮ್ಮನೆ ನಿಮಗೆ ಒಂದು ಪೂಜೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಚೆನ್ನಾಗಿ ಮಾಡ್ಕೋಬೇಕು, ಗೊತ್ತಾಯ್ತಲ್ಲ. ಮನೆಯಲ್ಲಾದರೂ ಮಾಡ್ಕೊಳ್ಳಿ, ಗುಡಿಯಲ್ಲಾದರೂ ಮಾಡ್ಕೊಳ್ಳಿ, ದೇವಸ್ಥಾನದಾಗ ಮಾಡ್ಕೊಳ್ಳಿ, ಮಠದಲ್ಲಾದರೂ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಒಂದು ಒಳ್ಳೆ ಫೋಟೋ ಇಟ್ಟು ಅಲಂಕಾರ ಮಾಡಿ ಮುಂದ್ಗಡೆ ಫೋಟೋ ಇಟ್ಕೊಂಡು ವಿಘ್ನೇಶ್ವರ ಸಿದ್ಧಿ ಬುದ್ಧಿ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಪತಿ, ಹಾಗೆ ಶ್ರೀ ಬೆಳ್ಳಿಮಠ ದೇವಸ್ಥಾನ ಮತ್ತು ಕುಮಾರಸ್ವಾಮಿ, ಹಾಗೆ ಓಂ ಶ್ರೀ ಬ್ರಾಹ್ಮಶಕ್ತಿ ಹರಿಶಕ್ತಿ ಶಿವಶಕ್ತಿ, ಹಾಗೆ ಓಂ ಶ್ರೀ ಮಾತಾಪಿತಾ ಪೂರ್ವಶಕ್ತಿ ಗುರುಶಕ್ತಿ ದೇವತಾಶಕ್ತಿ ಹಿತೈಷ್ ಬಂದು ಹಿತೈಷಕ್ತಿ ಫೋಟೋಗಳು ನಿಮ್ಮ ಗುರುದು ದೇವ್ರದ್ದು ಏನಾದರೂ ಇಟ್ಕೊಳ್ಳಿ ಫೋಟೋ ಈ ರೀತಿ. ಆಮೇಲೆ ದೀಪ ಬೆಳಗಬೇಕು, ಗೊತ್ತಾಯ್ತಲ್ಲ. ಈಗ ಮಹಾಮಂಗಳಾರತಿ ಆದಮೇಲೆ ಅಲ್ಲಿಗೆ ಸಮಾಪ್ತಿ ಆಗುತ್ತೆ. ನೀವು ಬೀಜಾಕ್ಷರ ಮಂತ್ರ ಅದಕ್ಕೆ 10 ಜೋಡಿ ನೋಡಿ. ಈಗ ಯಂತ್ರ ರೆಡಿಯಾಗಿದೆ, 10 ಜೋಡಿ ಯಂತ್ರ ರೆಡಿಯಾಗಿದೆ. ನಿಮಗೆ ಮುತ್ತು ಇರುತ್ತೆ, ಸಪ್ರೇಟಾಗಿ ಒಂದು ಮುತ್ತು ಕೊಟ್ಟಿರ್ತೀನಿ. ಈ ಮುತ್ತು ಕೊಟ್ಟಿರ್ತೀನಿ, ಇದು ಸ್ಟೋನ್, ರೇಡಿಯಮ್ ಸ್ಟೋನ್ ಅಂದರೆ ರೇಡಿಯಮ್ ಕಲ್ಲು. ರಾತ್ರಿ ಹೊತ್ತು ಇದು ಬೆಳಗುತ್ತೆ 6 ಗಂಟೆ ಆದಮೇಲೆ, ಸಂಜೆ 6 ಗಂಟೆ ಆದಮೇಲೆ. ಡೇ ಟೈಮಲ್ಲಿ ನೋಡಿದ್ರೆ ಏನೋ ಒಂದು ಕಲ್ಲು ಥರ, ಸಾಮಾನ್ಯ ಕಲ್ಲು ಥರ ಕಾಣುತ್ತೆ. ಇದು ಒಂದು 10 ಜೋಡಿ, 10 ಜೋಡಿ ಯಂತ್ರ. ಏನಂತ್ರ? 10 ಜೋಡಿ ಯಂತ್ರ ಇರುತ್ತೆ. ನೀವು ಈ ಒಂದು ರೇಡಿಯಮ್ ಸ್ಟೋನ್ನ ಸೈಡಲ್ಲಿ ಒಂಚೂರು ಗಮ್ ಹಾಕಿ, ಕ್ವಿಕ್ ಪಿಕ್ಸ್ ಬರುತ್ತೆ, ಅದು ಹಾಕಿ ನೀವು ಪಿಕ್ಸ್ ಮಾಡ್ಕೋಬೋದು. ಸೈಡಲ್ಲಿ ನೆನ್ಪಿಟ್ಕೊಳ್ಳಿ, ಸೈಡ್ಗಳಲ್ಲಿ ಒಂದೊಂದು ಚೂರು ಆ ಕಲ್ಲಿಗೆ ಕ್ವಿಕ್ ಪಿಕ್ಸ್ ಅಂತ ಬರುತ್ತೆ ಗಮ್ಮು. ಒಂದು 5 ರೂಪಾಯಿ ಕೊಟ್ಟು ತಗೊಂಡ್ರೆ ಆಯಿತು. ಸೈಡಲ್ಲಿ ಒಂದೊಂದು ಚೂರು ಹಾಕ್ಬಿಟ್ಟು ಅದಕ್ಕೆ ಹಾಕಿ ಈ ರೀತಿ ಇಟ್ಟುಬಿಡಿ, ಸ್ವಲ್ಪ ಹೊತ್ತು ಇಟ್ಕೊಬಿಡುತ್ತೆ, ಹಂಗೆ ಇಟ್ಕೊಬಿಡುತ್ತೆ ಪಟ್ಟಂತ. ಆಮೇಲೆ ಅದು ಕಿತ್ತರೂ ಬರೋಲ್ಲ, ಗೊತ್ತಾಯ್ತಲ್ಲ. ಆಮೇಲೆ ನೋಡಿ 6 ಗಂಟೆ ಮೇಲೆ ಈ ಕಲ್ಲುಗಳು ಹಿಂಗಿರುತ್ತಂದರೆ ಬೆಳಗುತ್ತೆ ಪಳಪಳ ಅಂತ. ಇದು ಗ್ರೀನ್ ಕಲರ್ ಬರುತ್ತೆ. ಆಲ್ರೆಡಿ ನಾನೊಂದು ವೀಡಿಯೋ ಹಾಕಿದ್ದೀನಿ ಸ್ಟೋನ್ದು, ಹಿಂದ್ಗಡೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಇದು ಗೊತ್ತಾಗುತ್ತೆ, ಓಕೆನಾ. ಇದು ಹೇಗೆ ತಯಾರು ಮಾಡೋದು ಯಂತ್ರ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಈಗಾಗಲೇ ತಿಳ್ಕೊಂಡಿರ್ತೀರ ಅಲ್ವಾ. ಹಾಗೆ ಇದ್ರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ನನ್ನ ಹಿಂದಿನ ಭಾಗಗಳು ಹಾಗೆ ಮುಂದಿನ ಭಾಗಗಳು ಎಲ್ಲ ನೋಡಬೇಕಾಗುತ್ತೆ, ಗೊತ್ತಾಯ್ತಲ್ಲ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ಹಾಗೆ ಆಗಿರುತ್ತೆ ಕೆಲವರಿಗೆ ಈ ವಿಡಿಯೋ ಆಗುತ್ತೆ, ಗೊತ್ತಾಯ್ತಲ್ಲ. ಈ 10 ಜೋಡಿ ಏನೇನಕ್ಕೆ ಆಗುತ್ತೆ ಅನ್ನೋ ಮಾಹಿತಿ ನಿಮಗೆ ಲಭ್ಯವಾಗಿರುತ್ತೆ, ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ, ಓಕೆನಾ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಏನೇನು ಉಪಯೋಗ ಆಗುತ್ತೆ 10 ಜೋಡಿ ಅನ್ನೋದು ಈಗಾಗಲೇ ನೀವು ತಿಳ್ಕೊಂಡಿದ್ದೀರ. ಹಾಗೆ ನಿಮ್ಮ ಪ್ರೋತ್ಸಾಹ ಇರಲಿ, ಗೊತ್ತಾಯ್ತಲ್ಲ. ಈ ಯಂತ್ರವನ್ನು ನಾನು ಈ ರೀತಿ ದಾರ ಕೂಡ ಇರ್ತದೆ ಒಂದು, ಗೊತ್ತಾಯ್ತಲ್ಲ. ದಾರನ ಸ್ಟ್ರೈಟಾಗಿ ಇಟ್ಕೋಬೇಕಾಗ್ತದೆ. ಆವಾಗ ನೀವು ಮನೆಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸ್ಟ್ರೈಟಾಗಿ ಬರಬೇಕಾಗುತ್ತೆ ದಾರ. 10 ಜೋಡಿ, ಏನು 10 ಜೋಡಿ ಬರುತ್ತೆ, ಗೊತ್ತಾಯ್ತಲ್ಲ. ದಾರನ ಸ್ಟ್ರೈಟ್ ಮಾಡ್ಕೋಬೇಕು. ಅಲ್ಲಿ ಮಣಿ ಇರೋದರಿಂದ ನಾನು ಎಳೀತಾ ಇಲ್ಲ, ಹಾಗೆ ಬಿಟ್ಟಿದ್ದೀನಿ, ಗೊತ್ತಾಯ್ತಲ್ಲ. ಮಣಿ ಇರೋದರಿಂದ ಎಳ್ದಿಲ್ಲ. ಮಣಿ ಗಮ್ ಹಾಕಿ ಈ ಕಡೆ ತಗೊಳ್ಳಿ ದಾರ, ಆವಾಗ ಸ್ಟ್ರೈಟಾಗಿ ಬರುತ್ತೆ, ಗೊತ್ತಾಯ್ತಲ್ಲ. ಮಣಿಗೆ ಗಮ್ ಹಾಕಿ ದಾರನ ಈ ಕಡೆ ತೊಗೋಬೇಕು. ಇವಾಗ ದಾರ ಈ ಕಡೆ ತೊಗೊಂಡ್ರೆ ಮಣಿ ಕಿತ್ತೋಗುತ್ತೆ, ಗೊತ್ತಾಯ್ತಲ್ಲ. ಅದಕ್ಕೆ ನಾನು ಆ ಕಡೆನೇ ಬಿಟ್ಟಿದ್ದೀನಿ, ಆವಾಗ ಸ್ಟ್ರೈಟ್ ಇರುತ್ತೆ ದಾರ, ನೆನ್ಪಿಟ್ಕೊಳ್ಳಿ. ಮಣಿಗೆ ಗಮ್ ಹಾಕಿದ್ಮೇಲೆ ಅಂಟ್ಕೊಬಿಡುತ್ತೆ. ಆವಾಗ ಏನು ಮಾಡ್ತೀರಾ, ಈ ಕಡೆಗೆ ದಾರ ತಗೊಂಡ್ರೆ ಆವಾಗ ನೀಟಾಗಿ ಸ್ಟ್ರೈಟಾಗಿರುತ್ತೆ, ಓಕೆನಾ. ಹೆಂಗೆ ಬೇಕಂಗೆ ಮಾಡ್ಕೋಬೋದು ದಾರನ, ಅದೇನು ತೊಂದರೆ ಇಲ್ಲ, ಓಕೆನಾ. ಇದು 10 ಜೋಡಿ. ಅಥವಾ ಹಿಂಗೆ ನೀವು ಸ್ಟ್ರೈಟಾಗಿ ಇಡ್ಬೋದು. ಹೆಂಗೆ ಅದೇ ಇದ್ರ ಮೇಲೆ ಒಂದು ಥರ್ಮಾಕೋಲರ, ಇದು ನಿಮ್ಮ ಮನೇಲಿ ಒಂದು ಪೀಠ ಇರುತ್ತಲ್ಲ, ದೇವ್ರ ಮನೇಲಿ ಪೀಠ ನೋಡಿ, ದೇವ್ರ ಮನೇಲಿ ಪೀಠ ಮೇಲೆ ನೀವು ಹೀಗೆ ಇಡ್ಬೋದು. ಅಥವಾ ಕೆಳಗಡೆ ಅಕ್ಕಿಗೆ ಇಟ್ಬಿಟ್ಟು ಇಡ್ಬೋದು. ಅಕ್ಕಿ ಗೊತ್ತಲ್ಲ, ಅಕ್ಕಿ ಇಟ್ಬಿಟ್ಟು ಕೂಡ ನೀವು ಇಟ್ಕೋಬೋದು. ಅದು ನಿಮ್ಮಿಷ್ಟ, ಹೆಂಗೆ ಬೇಕಾದ್ರೆ ನೀವು ಹಂಗೆ ಮಾಡ್ಕೋಬೋದು, ಗೊತ್ತಾಯ್ತಲ್ಲ. 10 ಜೋಡಿ ಹೆಂಗೆ ಬೇಕಾದ್ರೆ ನೀವು ಇಟ್ಕೋಬೋದು, ಗೊತ್ತಾಯ್ತಲ್ಲ. 10 ಜೋಡಿ, ಜೋಡಿ 10, 2 ಕೈಗಳು, ಗೊತ್ತಾಯ್ತಲ್ಲ. ಇದು ಏನೇನಕ್ಕಾಗುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ಗೊತ್ತಾಯ್ತಲ್ಲ, ಓಕೆನಾ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಲೈಕ್ ಮಾಡೋಕೆ ಬರಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ ಇವರೇ, ಗೊತ್ತಾಯ್ತಲ್ಲ. ಓಂ ಶಾಂತಿ ಇವರೇ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.